snow dryer. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸಿರಿಧಾನ್ಯ ಮೇಳದ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಬಟ್ ಸಿರಿಧಾನ್ಯ ಮೇಳದಲ್ಲಿ ಯಾವ್ಯಾವ ಜಿಲ್ಲೆಯ ಜನರು ಬಂದಿದ್ದಾರೆ ಅಂದ್ರೆ ರೈತರು ಬಂದಿದ್ದಾರೆ, ಅವ್ರು ಬೆಳೀತಾ ಇರುವಂತಹ ಬೆಳೆಗಳು ಯಾವುದು, ಯಾವ ರೀತಿ ಬೆಳೀತಾರೆ, ಎಷ್ಟೆಲ್ಲ ಬೀಜಗಳನ್ನ ಸಂರಕ್ಷಣೆ ಮಾಡಿದ್ದಾರೆ, ಇದೆಲ್ಲದ್ರ ಬಗ್ಗೆ ಕೂಡ ಡಿಟೇಲ್ ಆಗಿ ತೋರಿಸೋದಕ್ಕೆ ಅಂತ ಹೇಳಿ ಸ್ಟಾಲ್ ಬೈ ಸ್ಟಾಲ್ ಇಟ್ಕೊಂಡಿದ್ದಾರೆ. ಸೊ ಮತ್ತೆ ಆಗ್ತಡ ವೇಟ್ ಮಾಡೋದು ಯಾಕೆ, ಹೋಗ್ಬಿಡೋಣ, ಹೋಗಿ ಡೈರೆಕ್ಟ್ ಆಗಿ ನೋಡೋಣ ಸಿರಿಧಾನ್ಯಗಳು ಯಾವ ರೀತಿ ಬೆಳೀತಾರೆ, ಏನೇನೆಲ್ಲ ಬೆಳೀತಾರೆ ಅಂತ ಹೇಳಿ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ನೋಡಿ ಈ ರೀತಿ ಒಂದು ಸುಗ್ಗಿ ಹಬ್ಬನೇ ರೆಡಿ ಆಗಿದೆ. ಕಂಪ್ಲೀಟ್ ನಿಮಗೆ ಗಾಣ ಕಾಣಿಸುತ್ತೆ, ಎತ್ತಿನ ಗಾಡಿ ಕಾಣಿಸುತ್ತೆ, ಉಳುವಂತಹ ನೇಗಿಲು, ಮರಗಳು, ಕೃಷಿಗೆ ಬಳಕೆ ಮಾಡುವಂತಹ ಎಲ್ಲ ರೀತಿಯ ವಸ್ತುಗಳನ್ನು ಕೂಡ ಇಲ್ಲಿ ನೋಡಬಹುದು. ಯಾವ್ಯಾವ ಸಿರಿಧಾನ್ಯಗಳು ಯಾವ್ಯಾವ ರೀತಿ ಗಿಡಗಳಿರುತ್ತೆ ಅನ್ನೋದನ್ನು ತೋರಿಸಿದರೆ ನೋಡಿದೆ. ಸಾಮೆ, ಲಿಟಲ್ ಮಿಲ್ಲೆಟ್ ಅಂತ ಏನು ಕರಿತೀವಿ ಅದು, ಹಾಗೆ ರಾಗಿ ಹುಲ್ಲು ಈ ರೀತಿ ಇರುತ್ತೆ. ಜೊತೆಗೆ ಅಲಸಂದಿ ಕಾಳುಗಳು ತಿಂತೀವಲ್ಲ, ಅಲಸಂದೆಕಾಯಿ, ಅದು ಈ ರೀತಿ ಇರುತ್ತೆ. ದೆನ್ ಭತ್ತ, ಪ್ಯಾಡಿ ಹೀಗಿರುತ್ತೆ. ಹಾಗೆ ಹಾರಕ, ಕೊಡೋ ಮಿಲೆಟ್, ಅದು ಈ ರೀತಿ ಇರುತ್ತೆ. ಇನ್ನು ಪ್ರೋಸೋ ಮಿಲೆಟ್ ಅಂದರೆ ಬರಗು. ಆಲ್ಮೋಸ್ಟ್ ಇದೆಲ್ಲ ಭತ್ತದ ಥರನೇ ಕಾಣಿಸುತ್ತೆ ದೊಡ್ಡವರಿಗೆ ನೋಡೋದಕ್ಕೆ, ಬಟ್ ಅದರಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ಬೆಳೆಯೋರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಊದಲು ಹಿಂಗಿದೆ, ಇದು ಸ್ವಲ್ಪ ಚೇಂಜಸ್ ಕಾಣಿಸ್ತದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ಭತ್ತದ ಸಸಿ ಥರನೇ ಕಾಣಿಸ್ತಾ ಇದೆ. ನವಣೆ ಕೂಡ ಹಾಗೆ ಇದೆ. ಇನ್ನು ಗ್ರೀನ್ ಗ್ರಾಮ್ ಹೆಸರು ಕಾಳಿಂದೆ, ಹೆಸರು ಕಾಳು ಗಿಡ ಹಿಂಗಿರುತ್ತೆ. ಜೊತೆಗೆ ಡೋಲಿ ಚೂಸ್ ಹುರುಳಿ ಅಂತೆ. ರೆಗ್ಯುಲರ್ ಹುರುಳಿ ಗೊತ್ತು, ಇದ್ಯಾವುದೋ ಡೋಲಿ ಚೂಸ್ ಅಂತ ಗೊತ್ತಿಲ್ಲ. ಹಿಂಗಿದೆ ಹುರುಳಿ ಕಾಳು, ರೆಗ್ಯುಲರ್ ನಾವು ನೋಡ್ತೀವಲ್ವ ಅದು ಈ ರೀತಿ ಇರುತ್ತೆ. ದೆನ್ ಕೆಂಪು ಹರಿವೆ ಸೊಪ್ಪು, ಸೊಪ್ಪು ತಿಂದವ್ರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ಬೀಜನೂ ರಕ್ಷಣೆ ಮಾಡ್ತಾರೆ, ಅದು ಈ ರೀತಿ ಇರುತ್ತೆ. ಸೊ ಒಳಗಡೆ ಎಂಟ್ರಿ ಕೊಟ್ಟರೆ ಸಾಕಷ್ಟು ಸ್ಟಾಲ್ಗಳಿದೆ. ನಿಮಗೆ ಸಿರಿಧಾನ್ಯ ಹೇಗೆ ಬೆಳೀತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕಾಗಿರ್ಬೋದು, ನಿಮಗೆ ಪರ್ಚೇಸ್ ಮಾಡೋದಕ್ಕಿದ್ರೆ ಅದನ್ನು ಸೇಲ್ ಮಾಡೋದಕ್ಕಾಗಿರ್ಬೋದು, ಬೇರೆ ಬೇರೆ ಔಷಧಿ. ಸರ್ ಏನೆಲ್ಲ ಬೆಳೀತೀರ ಗದಗದಲ್ಲಿ? ಇದು ಒಂದು ಆನ್ಸೆಂಟ್ ಫ್ರೂಟ್, ಇದು ಕೊಕೊಮರ್ ಫ್ರೂಟ್ ಅಂತ ಹೇಳಿ. ನಿಮಗೆ ಕರ್ಬೂಜಿನ ಫ್ಲೇವರ್ ಕೊಡ್ತೀವಿ, ಅತ್ಯಂತ ಡಿಫ್ರೆಂಟ್. ಬಟ್ ಇದು ಜೀರೋ ಜೆನ್ಸನ್ ಆಗಿದೆ. ಇದನ್ನು ರೀಪ್ರೊಡಕ್ಟಿವಿಟಿ ಸ್ಟಾರ್ಟ್ ಮಾಡಿದ್ವಿ. ಇದು ಕರಿ ಹೆಸರು ಅಂತ ಬ್ಲ್ಯಾಕ್ ಮೂನ್, ಹಸಿರು ಕಲರ್ ಕಾಳು. ಇದು ಜಾಸ್ತಿ ಯಾರ ದೇಹದಲ್ಲಿ ಉಷ್ಣ ಹೀಟ್ ಬಾಡಿ ಇರುತ್ತಲ್ಲ, ಇದನ್ನ ಯೂಸ್ ಮಾಡ್ತಾ ಹೋದ್ರೆ ನಾರ್ಮಲ್ ಇರುತ್ತೆ. ಇದೆಲ್ಲ ಗದಗಲ್ಲಿ ಬೆಳೆಯೋದು. ಅದು ನೇರಳೆ ಬಣ್ಣದ ಗೋಧಿ. ಇದು ಆಕ್ಚುಲಿ ಅಂಡರ್ ರಿಸರ್ಚ್ ಇದೆ ಮೇಡಮ್. ಲಾಸ್ಟ್ ಇಯರ್ ಇಂದ ಇನ್ನೂ ಇದ್ರಾಗೆ ಇಲ್ಲ. ಬಟ್ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಕಂಟೆಂಟ್ ಜಾಸ್ತಿ ಇದೆ. ಇದು ಸೋನಾಮತಿ ಅಂತ 5000 ಇಯರ್ಸ್ ಬಗ್ಗೆ ಇಂಡಿಯನ್ ಗ್ರೇನ್. ಒರಿಜಿನಲ್ ನೇಮ್ ಪೈಗಂಬರ್ ಅಂತ ಹೇಳಿ. 2017 ಇದು ಸೋನಾಮತಿ ಅಂತ ರೀನೇಮ್ ಆಗಿದೆ. ಗೋಲ್ಡನ್ ಪರ್ಲ್ ಅಂತಾನೂ ಕರೀತಾರೆ. ಇದು ಶುಗರ್ ಫ್ರೀ. ಗೋಧಿ ಶುಗರ್ ಇರುತ್ತೆ ಅಂತವರೆಲ್ಲ ಜಾಸ್ತಿ. ಇದು ಬಕ್ವೀಟ್ ಅಂತ ಹೇಳಿ. ಇದು ಬಕ್ವೀಟ್ ಅಂತಂದ್ರೆ ಈ ಪ್ಲಾಂಟ್ ಅಲ್ಲಿ ನಿಮ್ಗೆ ಸೀಡ್ ಕಾಣುತ್ತೆ, ನೋಡಬಹುದು. ಗ್ರೀನ್ ಕಲರ್ ಸೀಡ್ ಬಂದಿದೆ ಇವಾಗ. ಇದು ಸೀಡ್ ಏನಿದೆ ಲಾಸ್ಟಿಗೆ ಬ್ರೌನ್ ಕಲರ್ ಬರುತ್ತೆ. ಕೆಲವೊಬ್ಬರಿಗೆ ವೇಟ್ ಇಳಿಸಬೇಕು, ಅಥವಾ ಶುಗರ್ ಪ್ರಾಬ್ಲಮ್ ಇದೆ, ಅಥವಾ ಜಾಯಿಂಟ್ ಪೇನ್ ಇದೆ, ಬ್ಲಾಕೇಜ್ ಇದೆ, ಅದನ್ನೆಲ್ಲ ಕ್ಲಿಯರೆನ್ಸ್ ಇದೆ ಹೆಲ್ಪ್ ಮಾಡುತ್ತೆ. ಇದನ್ನ ಡೈಲಿ 2 ಪೌಡರ್, 2 ಸ್ಪೂನ್ ಆಫ್ ಪೌಡರ್ ಬಿಸಿನೀರಲ್ಲಿ ತಗೋಬೇಕು. ಇಲ್ಲ ಆಗಲ್ಲ ಅಂತಂದ್ರೆ 15 to 16 days ಗ್ಯಾಪ್ ಅಲ್ಲಿ ದೋಸೆ ಆಗಲಿ ಚಪಾತಿ ಆಗಲಿ ಹೇಳಿ ಸರ್. ಇದು ಬ್ಲ್ಯಾಕ್ ವೀಟ್ ಅಂತ ಹೇಳಿ. ಬ್ಲ್ಯಾಕ್ ವೀಟ್, ಓಕೆ. ಟೋಟಲ್ ಒಂಥರ ಲೈಟ್ ಚಾಕ್ಲೇಟ್ ಕಲರ್ ಚಪಾತಿ ಆಗುತ್ತೆ. ಇದರಲ್ಲಿ ಏನಿದೆ ಅಂತಂದ್ರೆ ಇನ್ಬಿಲ್ಟ್ ಇಮ್ಯುನಿಟಿ. ಕೋವಿಡ್ ಟೈಮ್ ನಲ್ಲಿ ಜನರಿಗೆ ಇನ್ಬಿಲ್ಟ್ ಇಮ್ಯುನಿಟಿ ಕಮ್ಮಿ ಆಗಿತ್ತು ಅಂದ್ರಲ್ಲ, ಆ ಟೈಮ್ ಅಲ್ಲಿ ಇದನ್ನು ಹುಡುಕಿ ಬೆಳೆದಿದ್ದು. ಕಂಟಿನ್ಯೂ 4 years ಆಯ್ತು ಬೆಳಿಲಿಕ್ಕೆ. ಒಳ್ಳೆ ಡಿಮಾಂಡ್ ಇದೆ. ಇದರಲ್ಲಿ ಹೈಯೆಸ್ಟ್ ಕಾಸ್ಟ್ ಎಷ್ಟು? ಇವಾಗ ನಾ 80 rupees ಕೊಡ್ತಿದ್ದೀನಿ. ಆಕ್ಚುಲಿ ಇದು ಎಕ್ಸ್ಪೋರ್ಟ್ ಏನಾದ್ರು ಓಪನ್ ಆದ್ರೆ ಮಿನಿಮಮ್ ಇಂಡಿಯನ್ ಕಾಸ್ಟ್ 1000 rupees kg ಅಂದ್ರೆ 1 lakh rupees ಕ್ವಿಂಟಲ್ ತನಕ ಸಿಗುತ್ತೆ. ನೆಕ್ಸ್ಟ್ ಇದು ಕಪ್ಪು ಕಡಲೆ ಅಥವಾ ಕರಿ ಚೆನ್ನ ಅಂತ ಹೇಳಿ. ಇದು ಗದಗದ ಸ್ಪೆಷಲ್ ಕ್ರಾಪ್. ಇದು ಟೋಟಲ್ ಕಮ್ಮಿ ಆಗಿತ್ತು ರೈತರಲ್ಲಿ. ಇದ್ರ ಮೇಲೆ ಯಾವ್ದು ಸಂಶೋಧನೆ ಆಗಿಲ್ಲ. ಈಗ ನೀವು ನಮ್ಮಲ್ಲಿ ನಾರ್ಮಲ್ ನೀವು ಕಡಲೆ ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತಲ್ಲ, ಜಾಸ್ತಿ ತಿಂದ್ರೆ ಗ್ಯಾಸ್ ಆಗುತ್ತೆ, ಮತ್ತೆ ಹೊಟ್ಟೆ ಜಡ ಅನ್ಸುತ್ತೆ. ಇದು ಯಾವ್ದು ಆ ರೀತಿ ಆಗಲ್ಲ. ಫ್ಲೇವರ್ ಚೆನ್ನಾಗಿದೆ.
ಇದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಓಕೆ. ಲಾಸ್ಟ್ ನೀವು ಹುರುಳೆಕಾಳು ನೋಡಿದಿರಿ, ಪಿಂಕ್, ವೈಟ್, ಬ್ರೌನ್. ಹೌದು. ಸೊ ಇದು ಬ್ಲಾಕ್ ಕಲರ್ ನಮ್ಮ ಎಕ್ಸ್ಪೆಷಲಿ ಗದಗ ಡಿಸ್ಟಿಕ್ ಒಂದು ಭಾಗದಲ್ಲಿ ಬೆಳೀತಾರೆ. ಬೇರೆ ಕಡೆ ಬೆಳೆಯಲ್ಲ. ಇಲ್ಲ, ಅದ್ರಲ್ಲಿ ಬೆಳೀತಾರೆ ಮೇಡಮ್. ಇದು ಲಾಸ್ಟ್ ಜನರೇಷನ್. ಅಲ್ಲಿ ಯಾವ ತರ ಮಣ್ಣಿರೋದು ಇದೆಲ್ಲ ಬೆಳೆಯೋದಕ್ಕೆ? ಸ್ವಲ್ಪ ಕಪ್ಪು ಇದೆ ಮೇಡಮ್, ಇದೆ ಅದ್ರ ಹೈಯೆಸ್ಟ್ ಕಪ್ಪು ಮಣ್ಣು ಬರುತ್ತೆ. ಹಂಗಾಗಿ ಎಲ್ಲ ಐಟಮ್ಸ್ ಕಪ್ಪು ಜಾಸ್ತಿ ಬೆಳಿತೀರಾ ಹೆಂಗೆ? ಕಪ್ಪು ಅಂದ್ರೆ ಏನಿದೆ ಮೇಡಮ್, ಯೂಸಲಿ ನೋಡ್ಲಿಕ್ಕೆ ಯಾವ್ದು ಚಂದಿರಲ್ಲ, ಅದ್ರಲ್ಲಿ ಹೆಲ್ತಿ ಇರುತ್ತೆ. ಹೌದು, ಹೆಲ್ತಿ ಕಾನ್ಸೆಪ್ಟ್. ಹೌದು, ಇದೆಲ್ಲ ರೆಗ್ಯುಲರ್ ಆಗಿ ನಾವು ನೋಡೋದಕ್ಕೆ ಸಿಗೋದಿಲ್ಲ ಅಲ್ಲ. ಹತ್ತಿ ಹಿಂದೆ ಇಂಡಿಯಾದಾಗ ಹುಟ್ಟಿಲ್ಲ ಮೇಡಮ್, ಅಲ್ಲಿಂದ ಇವರು ಪ್ರತಿ ವರ್ಷನೂ ಇದನ್ನ ಮ್ಯಾನೇಜ್ ಮಾಡ್ಕೊಂತ ಬರ್ತಾ ಇದ್ರು. ಓಕೆ. ಟೋಟಲ್ 22 ತಳಿಗಳನ್ನ ಇವ್ರು ಸಂಸ್ಕರಣೆ ಮಾಡಿದ್ದಾರೆ. ಓಕೆ. ಇವು ಗೋಧಿ ಮೇಡಮ್, ಇವೆಲ್ಲ ಇಂಡಿಯನ್ ಟ್ರೆಡಿಷನಲ್ ಗೋಧಿ, ಬೇರೆ ಬೇರೆ ತರ ಗೋಧಿ. ಅಂದ್ರೆ ಒಂದೊಂದರಲ್ಲಿ ಒಂದೊಂದು ಕಾನ್ಸೆಪ್ಟ್ ಇದೆ. ಓಕೆ ಓಕೆ. ಇವ್ರು ಬೆಳೆದಂತ ಮಿಲೆಟ್ಸ್, ಅಶೋಕ್ ಹಳ್ಳಿ ಅಂತ ಇವರು. ನೀವೇ ಬೆಳೆದಿರೋದಾ? ಓಕೆ. ಎಷ್ಟು ವರ್ಷದಿಂದ ಇದನ್ನ ಬೆಳೀತಾ ಇದೀರಿ? 10 ವರ್ಷದಿಂದ ಇದನ್ನ ಬೆಳೀತಾ ಇದ್ದೀವಿ. ಯಾಕೆ ಇದು ಇಂಟ್ರೆಸ್ಟ್ ಬಂದಿದ್ದು ಸಿರಿಧಾನ್ಯಗಳನ್ನ ಬೆಳಿಬೇಕು ಅಂತ? ಕಾಸ್ಟ್ ಜಾಸ್ತಿ ಅಂತ ಕೆಲವರು ತಗೊಳ್ಳೋದೇ ಇಲ್ಲ, ಹಂಗೆಲ್ಲ ಇದ್ ಮಾಡ್ತಾರೆ. ಹಂಗಿದ್ದು ನೇರ ಮಾರುಕಟ್ಟೆ ಮಾಡ್ಕೊಂತೀವಿ ಮೇಡಮ್ ನಾವು. ನೇರ ಮಾರುಕಟ್ಟೆ. ಹಿಂಗಾಗಿ ಅದೇನು ಮಾರ್ಕೆಟಿಂಗ್ ತೊಂದರೆ ಇಲ್ಲ. ಆಮೇಲೆ ದೇಶಿ ತಳಿಗಳನ್ನ ನಾವು ಬೆಳೆದುಕೊಟ್ರೆ ನಮ್ಗೆ ಅದೊಂದು ಇದನ್ನ ಆತ್ಮ ಸಂತೋಷ ಇದೆ. ಹಿಂಗಾಗಿ ಅಧಿಕ ಇಳುವರಿ ತಳಿಗಳು ಅದವು, ಅದು ಹೆಚ್ಚಾಗಿ ಇದಕ್ಕೆ ಒತ್ತು. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಅಶೋಕ್ ಮಾದೇವಪ್ಪ ಹಳ್ಳಿ. ರಾಮನಗರ ಜಿಲ್ಲೆಯಲ್ಲಿ ಏನೇನೆಲ್ಲ ಸ್ಪೆಷಲ್ ಇದೆ ಅಂತ ಹೇಳಿ ನೋಡೋಣ. ರಾಮನಗರದ ರೈತರೇ ಬಂದಿದ್ದಾರೆ ಇಲ್ಲಿಗೆ. ನಮಸ್ಕಾರ ಮೇಡಮ್, ನಮ್ಮ ಹೆಸರು KM ನಾಗರಾಜು ಅಂತ, ಕೊಳವಣ್ಣನಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಡಿಸ್ಟ್ರಿಕ್ಟ್. ಮೇಡಮ್ 20 ವರ್ಷದಿಂದ ಕೆಲವು NGOಗಳ ಜೊತೆ ಸೇರಿಕೊಂಡು ಜನಜಾಗೃತಿ, ಸಾವಯವ ಕೃಷಿ ಬಗ್ಗೆ ಮತ್ತೆ ದೇಸಿ ಬೀಜಗಳ ಬಗ್ಗೆ ಇಂಥವೆಲ್ಲ ಜನಜಾಗೃತಿ ಮಾಡಿ ನಾನು ಹೈದರಾಬಾದು, ಡೆಲ್ಲಿ ಮತ್ತೆ ಕೊಚ್ಚಿನು, ತಮಿಳುನಾಡು, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಮುಕ್ಕಾಲುವಾಗ ನಾನು ಈ ನೇರಕ್ಕೆ ಹೋಗಿದ್ದೀನಿ. ಖುಷಿ ಆಯ್ತು. ಸೊ ಏನೇನೆಲ್ಲ ಬೆಳಿತೀವಿ? ಮೇಡಮ್ ನಾವು ಮಿಶ್ರ ಬೆಳೆಯಾಗಿ ಒಂದು 4 ಎಕರೆಗೆ ರಾಗಿ ಬೆಳೀತಾ ಇದ್ದೀವಿ. ಅದ್ರ ಜೊತೆಗೆ ಒಂದು 10 ಬೆಳೆ ಮಿಶ್ರ ಬೆಳೆ ಬೆಳ್ಕೊತಿದ್ದೀವಿ. ಕೈ ತೋಟದಲ್ಲಿ ನಮ್ಮ ದೇಶದಲ್ಲಿ ಏನ್ ಇಟ್ಕೊಂಡಿದ್ರೆ ಎಲ್ಲ ನೀವು ಬೆಳೆದಿರೋ ಐಟಮ್ಸ್ ಅಂದ್ರೆ ಎಲ್ಲಾ ರಾಗಿನೂ ನಾನು ಬೆಳೆಯಕ್ಕಾಗಲ್ಲ, 1-2 ಜಾತಿ ಬೆಳಕತ್ತೀನಿ. ಓಕೆ. ಇನ್ನು ಉಳಿದಿದ್ದೆಲ್ಲ ಆ ಕಡೆ ರೈತರಿಗೆ ಕೊಡ್ತೀವಿ ನಾವು ರಾಗಿನ. ಅವ್ರು ಬೆಳೆದಿ ನಮಗ್ ಮತ್ತೆ ಡಬಲ್ ಕೊಡ್ಬೇಕು. ಅವರು ಡಬಲ್ ಕೊಡ್ಬೇಕು. 2 kg ತಗೊಂಡ್ರೆ 4 kg ನಮ್ಗೆ ಕೊಡ್ಬೇಕು. ತೆನೆ ಒಂದಷ್ಟು ತೆನೆ ಕೊಡ್ಬೇಕು. ಯಾಕೆಂದ್ರೆ ಡಬಲ್ ಯಾವ್ದೆಲ್ಲ ಕಾಳುಗಳಿದು? ಕಾಳು ಮೇಡಮ್ ಇದು ಹಾಗಲಕಾಯಿ ನಾಟಿ, ಹಾಗಲಕಾಯಿ ಬೀಜ. ಇದು ಪಲಾವ್ ಬೀನ್ಸ್ ಎಲ್ಲೋ, ಇದು ಟೊಮೊಟೊ ನಾಟಿ, ಟೊಮೊಟೊ ನಾಟಿ, ಮತ್ತೆ ಇದು ದಂಟಿನ ಸೊಪ್ಪು, ಹರಿವೆ ಸೊಪ್ಪು ಅಂದ್ರೆ ನಾವು ದಂಟಿನ ಸೊಪ್ಪು ಅಂತೀವಿ. ಮತ್ತೆ ಇದು ನಾವು ದೊಂಬೆ ಬೀಜ ಅಂತೀವಿ. ಇತ್ತೀಚೆಗೆ ಸಿಟಿ ಒಳಗೆ ಪಲಾವ್ ಬೀನ್ಸ್ ಅಂತಾರೆ. ಅದು ನಾಟಿ ಹುರುಳಿ ಬೀಜ. ಇದು ವೆಲ್ವೆಟ್ ಬೀನ್ಸ್ ಅಂದ್ರೆ ತಿನ್ಬಹುದು ಇದು. ಮತ್ತೆ ಇದು ಬಿಳಿ ಗುಂಡು ಬದನೆ ಬೀಜ. ಮತ್ತೆ ಇದು ಕೆಂಪು ಪಲಾವ್ ಬೀನ್ಸು. ಇದು ಹೀರೆ ಬೀಜ, ನಾಟಿ ಹೀರೆ ಬೀಜ. ನಮ್ಮದೇ ಎಲ್ಲ ನಾಟಿನೇ, ಬೇರೆ ಇದು ಮಾಡುವಂಗಿಲ್ಲ. ಇದು ಕುಂಬಳ ಬೀಜ ನಾಟಿ. ಮತ್ತೆ ಇದು ಕಪ್ಪು ಪಲಾವ್ ಬೀನ್ಸು. ಇದು ಕಲರ್ ಇರ್ತದೆ. ಇದು ರೆಡ್ ಅಲಸಂದಿ, ಇದು ಗಣಪೆ ಬೀಜ ಅಂತ. ಇದು ಗಣಪೆ ಇದು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಸಿಗ್ತದ್ರೆ, ಮಲೆನಾಡಲ್ಲಿ. ಇದು ಏನಂದ್ರೆ ನಮಗೆ ದೃಷ್ಟಿ ತೆಗಿಯಕ್ಕೂ ಹೋಗುತ್ತೆ. ಮತ್ತೆ ಇದರಿಂದ ಮಕ್ಕಳಿಗೆ ತೇದು ಬಿಟ್ಟು ಕೆಮ್ಮಲು ಬಂದಾಗ ಕೊಡ್ತಾರೆ. ಹಸುಗಳಿಗೆಲ್ಲ ಇದು ಹಸುಗಳಿಗೆ ದೃಷ್ಟಿ ಅಂತ ಹೇಳಿದ್ನಲ್ಲ, ಆ ದೃಷ್ಟಿಗೆ ಹಸು ಕಟ್ತಾರೆ. ದೃಷ್ಟಿ ಏನು ಫಲ ಬಿದ್ದಿರೋ ಹಸುಗೆ, ಕರು ಹಾಕಿರೋ ಹಸುಗೆ ಕಟ್ತಾರೆ. ಮತ್ತೆ ಇದು ಸೂರ್ಯಕಾಂತಿ. ಮತ್ತೆ ಇದು ಅಗಸೆ ಬೀಜ. ಮತ್ತೆ ಈಗ ಎಲ್ಲಾ ನಾಟಿ ತಳಿ ಬೀಜಗಳು ಇಲ್ಲಿ ಇವೆ. ನಿಮ್ಮ ಹತ್ರ ಯಾವುದೇ ಬೆಳೆ ಬೆಳಿಬೇಕು ಅಂತ ಅಂದ್ಬಿಟ್ಟು ಬೀಜ ಕೇಳ್ಕೊಂಡ್ಬಂದ್ರೆ ಸಿಗುತ್ತೆ. ಎಲ್ಲಾ ಬೀಜ ಆರ್ಗಾನಿಕ್ ಅಂದ್ರೆ ನಮ್ಮ FPOಗಳು ಮತ್ತೆ ರೈತರ ಸಂಪರ್ಕ ಚೆನ್ನಾಗಿದೆ. ನಮ್ಮ ಆರ್ಗಾನಿಕ್ ರೈತರು ಎಲ್ಲೆಲ್ಲಿದ್ದಾರೆ ಅನ್ನೋದು. ಹಳ್ಳಿಕಾಯಿ ಇದು ಎಳೆಕಾಯಿ ತೆಗಿತಾರಲ್ಲ, ಅದು ಅರಳು ಔಡಲ ಅಂತಾರೆ. ಮತ್ತೆ ಇದು ಏನಾಯ್ತದೆ ಅಂದ್ರೆ ಇನ್ನ ಬಲಿಲಿಲ್ಲ, ಇನ್ನ ದಪ್ಪ ಬಲ್ತಾದ್ಮೇಲೆ ಇದ್ರ ಬೀಜ ತೆಗೆದು ಹರಡ್ ಮಾಡ್ಬಿಟ್ಟು ಆಮೇಲೆ ಅದರಿಂದ ಎಣ್ಣೆ ತೆಗೆದ್ಬಿಟ್ಟು ಆಮೇಲೆ ತಲೆಗೆ ಉಪ್ಪಾಗುತ್ತೆ. ಹೇಳಿ ಭತ್ತಕ್ಕೆ ಫೇಮಸ್. ಇಲ್ಲಿ ಒಳಗಡೆ ಬಂದ್ರೆ ಕಂಪ್ಲೀಟ್ ಆಗಿ ಭತ್ತನೇ ಕಾಣಿಸ್ತಾ ಇದೆ, ತೋರಣದ ತರ. ಯಾವ್ಯಾವ ತರ ಭತ್ತ? ಇದ್ರ ಮಧ್ಯದಲ್ಲಿ ಒಂದು ಹೊಂಬಾಳೆ ಬೇರೆ ಬಂದು ತಗೊಂಡಿದ್ದಾರೆ. ಅಡಿಕೆ ಮಿಲೆಕಲ್ ಬರಲ್ಲ, ಆದ್ರೂ ನಮ್ಮಲ್ಲಿ ಒಂದು ಸಿರಿ, ಅದು ಒಂದು ದೇವರ ಕಾರ್ಯಕ್ಕೆ ಅದನ್ನು ಉಪಯೋಗಿಸ್ತಾರೆ. ಹಾಗೆ ಹೊಂಬಾಳೆಯನ್ನ ಇಲ್ಲಿ ಬೆಳೆದಿರೋದೆಲ್ಲ ನೀವು ಬೆಳೆಯುವಂಥದ್ದು ಅಥವಾ ನೀವು ಸೇಲ್ ಮಾಡುವಂಥ ತಳಿಗಳ ಯಾವ ತರ? ಇದೆಲ್ಲ
ಇವೆಲ್ಲವೂ ಕೂಡ ನಾವು ರೈತರಿಂದ ನಮ್ಮ ಸುತ್ತಮುತ್ತ ಒಂದು 10 ಭತ್ತದ ಕಾಳನ್ನು ತಂದ್ಬಿಟ್ಟು ಅದನ್ನ ಸಸಿ ಮಡಿಯನ್ನು ರೆಡಿ ಮಾಡಿ ಈ ತರ ಒಂದು 5-6 ತೆನೆಯನ್ನ ಮಾಡಿದೀವಿ ನಾವು. ಮಾಡಿದ್ವಿ ಅಂತಂದ್ರೆ ಕೇವಲ ಇದನ್ನ ಬೀಜಗಳನ್ನ ಮುಂದಿನ ಜನರೇಷನ್ ತಗೊಂಡು ಹೋಗ್ಬೇಕು ಹೇಳುವಂತ ಒಂದೇ ಕಾನ್ಸೆಪ್ಟ್ ಅಡಿಯಲ್ಲಿ ಕೆಲಸ ಮಾಡಿ ನಾವು ಇದನ್ನು ಮಾಡ್ತೀವಿ. ಅದರಲ್ಲಿ ನಮ್ಮ ಈ ಕರಿಕಗ್ಗ ಅನ್ನೋದು ಇದು ಉಪ್ಪು ನೀರಲ್ಲಿ ಬರುವಂತ ವೆರೈಟಿ, ಸಾಲ್ಟ್ ವಾಟರ್ ಬರುವಂತ ರೆಡ್ ರೈಸ್, ಬಿಳಿ ಕಗ್ಗ ಮತ್ತು ಕರಿಕಗ್ಗ ಅನ್ನುವಂತ 2 ವೆರೈಟಿಗಳು ಬರ್ತವೆ. ಇದರಲ್ಲಿ ಇದು ನಶಿಸೋಕಂತ ಸಮಯ ಇದೆ, ಇವಾಗ ಎಲ್ಲೂ ಕೂಡ ಸಿಗ್ತಾರೆ. 500 ವರ್ಷದ ಇತಿಹಾಸ ಇದೆ. ಒಂದು ಭತ್ತಕ್ಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ GI ಟ್ಯಾಗ್ ಬರ್ಬೇಕಂದ್ರೆ ಇದಕ್ಕೆ ಬರಬೇಕು. ಅವ ನಿಟ್ಟಿನಲ್ಲಿ ಕೂಡ ಕೆಲಸಗಳು ನಡೀತಾ ಇದೆ. ಇದನ್ನು ಮುಂದಿನ ಜನರೇಷನ್ ತಗೊಂಡು ಹೋಗ್ಬೇಕು ಅಂತ ದೃಷ್ಟಿಯಲ್ಲಿ ನಾನು ಇದನ್ನ ಉಳಿಸ್ಲಿಕ್ಕೆ ಈಗಾಗಲೇ 4-5 ಕ್ವಿಂಟಲ್ ಭತ್ತ ಕೂಡ ರೆಡಿ ಇದೆ. ಇದನ್ನು ಈ ವರ್ಷ ಅಕ್ಕಿ ಮಾಡ್ತಾ ಇಲ್ಲ, ಇದನ್ನ ಸೀಡ್ಸ್ ಆಗಿ ರೈತರು ಕೊಟ್ಬಿಟ್ಟು ಇದನ್ನ ಜಾಸ್ತಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಬೇರೆ ಯಾವೆಲ್ಲ ತರದಿದೆ? ಬೇರೆ ಇವೆಲ್ಲವೂ ಕೂಡ ನಮ್ಮ ಭಾಗದಲ್ಲಿ ಬೆಳೆದಿರುವಂತ ನಮ್ಮ ಉತ್ತರ ಕನ್ನಡ ಭಾಗದಲ್ಲಿ ನಮ್ಮಲ್ಲಿ ಹಳಗ ಇರ್ಬೋದು, ಮಕ್ಕಳಗ ಇರ್ಬೋದು, ರಂಗೋಲಿ ಇರ್ಬೋದು, ಹಾಗೆ ಚಿಕ್ಕ ಆರ್ಯ, ಪಾಂಡ್ಯ ಇದೆಲ್ಲವೂ ಕೂಡ ನಮ್ಮ ಕರಾವಳಿ ಭಾಗದ ಭತ್ತದ ತಳಿಗಳಾಗಿದೆ. ಅವೆಲ್ಲವೂ ಕೂಡ ಇವಾಗ ನಶಿಸಿ ಹೋಗ್ತಾ ಇದೆ. ಯಾಕಂತಂದ್ರೆ ಈ ಹೈಬ್ರಿಡ್ ಹಾವಳಿಯಲ್ಲಿ ನಮ್ಗೆ ರೈತರಿಗೆ ಜಾಸ್ತಿ ಇಳುವರಿ ಕೊಡುವಂಥದ್ದು ಬೇಕು. ಹಳೆ ಪದ್ಧತಿಯ ಔಷಧಿ ಗುಣಗಳು ಉಳ್ಳಂತ ಭತ್ತಗಳು ನಶಿಸಿ ಹೋಗ್ತಾ ಇದೆ. ಯಾಕಂತಂದ್ರೆ ಇಳುವರಿ ಕಡಿಮೆ ಇರ್ಬೋದು, ಆದ್ರೆ ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಹೈ ಇದೆ. ಪ್ರಾಫಿಟ್ ನೋಡ್ತಿದ್ದಾರೆ, ಅದಕ್ಕೆ ರಾಸಾಯನಿಕ ಫರ್ಟಿಲೈಸರ್ ಅನ್ನು ಹಾಕ್ಬಿಟ್ಟು ನಮ್ಮ ಇವೆಲ್ಲ ವೆರೈಟಿಗಳಿಗೆ ಯಾವುದೇ ರೀತಿ ಗೊಬ್ಬರ ಹಾಕಬೇಕಿದ್ರು ಕೂಡ ಅದು ಬೆಳೆ ಬರುತ್ತೆ. ಆದ್ರೆ ಅದರಲ್ಲಿ ಅದು ಅಷ್ಟೊಂದು ರೆಸಿಸ್ಟೆನ್ಸ್ ಆಗಿದೆ. ಇವತ್ತಿನಿಂದ ಈ ಒಂದು ಮೇಳದಿಂದ ಈ ಒಂದು ನಮ್ಮ ಕರಾವಳಿ ಭಾಗದ ಭತ್ತವನ್ನು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರಿಗೂ ಪರಿಚಯ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಮಾಡೋದಕ್ಕೆ ತುಂಬ ಧನ್ಯವಾದ. ಸರ್, ನಿಮ್ಮ ಹೆಸರು? ನಾಗರಾಜ್, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಏನೇನೆಲ್ಲ ಬೆಳೀತಾರೆ, ಸ್ಪೆಷಾಲಿಟಿ ಏನು, ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅಲ್ಲಿನ ರೈತರಾಗಿರ್ಬೋದು ಒಂದಷ್ಟು ಜನ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸ್ಟಾಲ್ ಶಂಕರ್ ಹನುಮಂತ ರಂಗತಿ ಅಂತ, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಗುಂಡೇನಟ್ಟಿ ಗ್ರಾಮ. ಏನೆಲ್ಲ ಬೆಳಿತೀರಿ ನಿಮ್ ಕಡೆ? ನೀವೇನೇನು ಬೆಳಿತೀರಿ? ನಾನು ಭತ್ತ ಬೆಳಿತೇನೆ. ಭತ್ತ ದ್ವಿದಳ ಧಾನ್ಯಗಳೆಲ್ಲ ಬೆಳಿತೀನಿ, ಒಂದಿಷ್ಟು ತರಕಾರಿಗಳು ಮಾಡ್ತೇವೆ, ಮತ್ತು ಅದು ಒಂದಿಷ್ಟು ಸಿರಿಧಾನ್ಯನೂ ಬೆಳಿತೀವಿ. ಯಾವೆಲ್ಲ ಸಿರಿಧಾನ್ಯಗಳು? ಸಿರಿಧಾನ್ಯ ಸಾವಿ ನವಣೆ ಬೆಳಿತೀವಿ. ಅದರಲ್ಲಿ ದ್ವಿದಳ ಧಾನ್ಯಗಳೆಲ್ಲ ಬೆಳಿತೀವಿ. ಕರೆ ಹೆಸರು, ಕರೆ ಉದ್ದು, ಅಲಸಂದೆ, ಹಿಂಗೆ ಇಲ್ಲಿ ಯಾವ್ದಾದೆಲ್ಲ ಶೋಕೇಸಿಗೆ ಇಟ್ಟಿದ್ದೀರಿ? ಇವೆಲ್ಲ ನೀವು ಬೆಳೆಯುವಂತದ? ಇಲ್ಲ, ನಾವು ಸ್ವತಃ ಬೆಳೆದ್ ನಮ್ಮ ಜಮೀನ್ದಾಗ ಬೆಳೆದ ಇಲ್ಲಿ ಏನೋ ಪೂರ್ತಿ ಈ ಸ್ಟಾಲ್ ಏನಿದೆ ಸ್ಟಾಲ್ ಅಲ್ಲ, ನಾವು ಭತ್ತದ್ದು ಜೋಳ ಒಬ್ರು ಮತ್ತೊಬ್ರು ರೈತರು ಬೆಳೆದಾರೆ ಅಂತ. ಇಲ್ಲೇನ್ ಭತ್ತ ಕಾಣಿಸ್ತಿದೆ ಇದೆಲ್ಲ ನೀವು ಬೆಳೆದಿರುವಂತಹ ಬೆಳೆಗಳು. ಇದನ್ನೇನು ಕೂಡಿಡೋದಕ್ಕೆ ಅಂದ್ರೆ ಸಂರಕ್ಷಣೆ ಮಾಡೋದಕ್ಕೆ ಅಂತ ಹೇಳಿ ಬೆಳೆಯೋದಾ ನೀವು, ಅಥವಾ ಮಾರೋದಕ್ಕೆ ಅಂತ ಬೆಳಿತೀರಾ? ಮೇಡಮ್, ಇದು 2 ಇದೆ. ಇದು ನಮ್ಮ ಈ ತಳಿಗಳನ್ನು ನಾವು ಉಳಿಸ್ತಾ ಇದ್ದೇವೆ. ಉಳಿಸೋದಲ್ಲ, ಇದರಿಂದ ನಾವು ನಮ್ಮ ಆರೋಗ್ಯನೂ ಒಳ್ಳೆ ಇದನ್ನೇ ಸೇವಿಸ್ತೀರಿ? ಇದನ್ನೇ ಸೇವಿಸ್ತೇವೆ. ಮತ್ತು ಗ್ರಾಹಕರಿಗೆ ಇದನ್ನ ನಾವು ಅಕ್ಕಿ ಮಾಡಿಸಿ ಮೌಲ್ಯವರ್ಧನೆ ಮಾಡಿ ಅಕ್ಕಿ, ಅವಲಕ್ಕಿ ಇರ್ಬೋದು, ಅಥವಾ ರವೆ ಇರ್ಬೋದು, ಅಥವಾ ಹಿಟ್ಟು ಇರ್ಬೋದು, ಈ ರೀತಿ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಇದೆಲ್ಲ ನೋಡಿ ಮೇಡಮ್, ಇದು ಕಪ್ಪಕ್ಕಿ ರೀ. ಕಪ್ಪಕ್ಕಿ, ಇದು ಬರ್ಮಾ ಕಪ್ಪು ಅಕ್ಕಿ. ಬೆಳ್ಳಗೆ ಮಾತ್ರ ನೋಡಿದೀವಲ್ವಾ ಫಸ್ಟ್ ಟೈಮ್? ನಾನ್ ಫಸ್ಟ್ ಟೈಮ್ ಕಪ್ಪು ಅಕ್ಕಿ ನೋಡ್ತಾ ಇದ್ದೀನಿ. ಜಾಯಿಂಟ್ ಪೇನಿಗೆ ಬಹಳ ಒಳ್ಳೇದ್ರಿ. ಜಾಯಿಂಟ್ ಪೇನಿಗೆ ನೋಡಿ, ಯಾವ್ದೋ ಎಣ್ಣೆ ಏನೋ ಔಷಧಿ ತಗೋಬೇಕು ಅಂತಿರಲ್ಲ. ಸೊ ಅಂತವ್ರು ಈ ರೀತಿ ಒಳ್ಳೊಳ್ಳೆ ಫುಡ್ ತಗೊಳ್ಳೋದ್ರಿಂದ ನಿಮ್ಮ ಹೆಲ್ತ್ ನ ಆರಾಮಾಗಿ ಕಾಪಾಡ್ಕೊಳ್ಬಹುದು. ಇದು ನೋಡ್ರಿ ಮೇಡಮ್, ಇದು ಡಯಾಬಿಟಿಸ್ ರೈಸ್ ಅಂತ ಹೇಳಿ. ಡಯಾಬಿಟಿಸ್ ರೈಸಿಗೂ ಒಂದೊಂದು ಹೆಸರು, ಸ್ವತಃ ನಾನೇ ಅಭಿವೃದ್ಧಿ ಪಡಿಸಿದ್ದೆ. ನೀವೇ ಅಭಿವೃದ್ಧಿ ಪಡಿಸಿರೋದಾ? ಸುಂದರ ಸಾಳೆ ಅಂತೇಳಿ. ಇದು ನನ್ನ ಕಲರ್ಫುಲ್ ಆಗಿರೋ ಅಕ್ಕಿಗಳು. ಇದು ಡಯಾಬಿಟಿಸ್ ಅಂತೆ. ಇದು ಸೊರಟ ಅಂತ ಹೇಳ್ರಿ. ನಮ್ ಖಾನಾಪುರ ಭಾಗ, ಇದು ನಮ್ ಖಾನಾಪುರ ಭಾಗದಾಗ ಜಾಸ್ತಿ ಬೆಳಿತಾರೆ. ಖಾನಾಪುರ ತಾಲೂಕಿನೊಳಗೆ ಈ ಹಾಲು ಅಷ್ಟು ರುಚಿ ಬರ್ತದ, ಅಷ್ಟು ರುಚಿ ಬರ್ತದ್ರಿ. ಅನ್ನ, ಇದ್ರ ಗಂಜಿ, ಇದ್ರ ರೊಟ್ಟಿ ಮಾಡ್ರಿ, ಯಾವ್ದಕ್ಕೂ ಬಹಳ ನರದವ್ರು ಬರ್ಲಿಕ್ಕೆ ನವರ. ಅದು ರಕ್ತ ಹೆಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇದ್ದವರಿಗೆ ಅದು ಒಳ್ಳೆ ರೈಸ್. ಒಂದೊಂದು ಅಕ್ಕಿ ತಿಂದ್ರು ಒಂದೊಂದು ಬೆನಿಫಿಟ್ಸ್ ಇದೆ. ಹೌದು. ಇದು ಚಿತ್ರಾನ್ನ ಮಾಡ್ಲಿಕ್ಕೆ, ಪಲಾವ್ ಮಾಡ್ಲಿಕ್ಕೆ ರೆಗ್ಯುಲರ್ ರೈಸ್, ಏಕದಮ್ ಪರಿಮಳ ಅಕ್ಕಿ. ಇದ್ಯಾವುದು ಬ್ರೌನ್ ಕಲರ್ ರೈಸ್? ಡಯಾನ ಅದು ಭಾರಿ. ಅದ್ರದ್ದು ನೀವು ಅಕ್ಕಿ ಮಾಡೋಂಗಿಲ್ಲ, ಹಿಟ್ಟು ಮಾಡಿ ರೊಟ್ಟಿ ಮಾಡೋದು, ಗಂಜಿ ಮಾಡೋದು, ಒಟ್ಟು ಅದನ್ನ ಎಲ್ಲಾ ಅಕ್ಕಿಯಲ್ಲೂ ಅನ್ನ ಮಾಡಬಹುದಾ? ಎಲ್ಲವೂ ಅನ್ನ ಮಾಡಬಹುದು. ಇದೊಂದು ಅನ್ನ ಮಾಡಕ್ಕೆ ಇದೊಂದು ಮಾಡಕ್ಕಾಗಲ್ಲ. ಇಲ್ಲಿ ಯಾವ್ದೋ ಒಂದು ಅವಾರ್ಡ್ ಬೇರೆ ಸಿಗ್ತದೆ ಸೆಂಟ್ರಲ್ ಗವರ್ಮೆಂಟ್ ಪ್ಲಾಂಟ್ ಜಿನಮ್ ಸೇವಿಯರ್ ಅವಾರ್ಡ್, ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ. ಸೊ ಇಲ್ಲಿ ಸಿರಿಧಾನ್ಯದಲ್ಲಿ ಒಂದು ಯಕ್ಷಗಾನದ ಮುಖವನ್ನು ಕೂಡ ರೆಡಿ ಮಾಡಿದ್ದಾರೆ.
ಅದು ಬಿಟ್ರೆ ಈ ದೇಸಿ ತಳಿಗಳನ್ನ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ವಿ. ಬೀಜ ಬ್ಯಾಂಕ್, ಓಕೆ. ದೇಸಿ ತಳಿಗಳ ಬೀಜ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ವಿ. ಆ ಸಮುದಾಯ ಬೀಜ ಬ್ಯಾಂಕ್ ಅಂತ ಸುಮಾರು ಒಂದು 20-30 ಜನ ಅದು ಕೊಟ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ವಿ. ಅಲ್ಲಿ ನಾವು ಎಲ್ಲರೂ ಯಾರಾದ್ರೂ ಈ ದೇಸಿ ತಳಿಗಳ ಬೀಜ ಬೇಕಂದ್ರೆ ನಾವು ಕೊಡ್ತೇವೆ. ಅವ್ರಿಗೆ ಬೇಕಂದ್ರೆ ಯಾವ್ದೋ ಜಿಲ್ಲೆಯವರಿರಲಿ, ಯಾವ್ದೋ ರಾಜ್ಯದವರಿರಲಿ, ಬೇಕು ಅಂತ ಅಂದ್ರೂ ಕೊಡ್ತೀರಿ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಅಂತ ಏನೋ ಕಾಪಾಡಬೇಕು ಅಂತ ಕೊಡ್ತೀವಿ. ನಾವು ಇವತ್ತು 1 ಕೆಜಿ ಕೊಟ್ರೆ ನಮ್ಗೆ ಒಳ್ಳೆ 2 ಕೆಜಿ ಅವ್ರು ಕೊಡ್ಬೇಕು. ಇದ್ರೊಳಗೆ ಕೊಡ್ತೇವೆ. ನಮ್ಮ ಪರಿಚಯದವ್ರು ಇದ್ರೆ ಪರಿಚಯದವ್ರಿಗೆ ದುಡ್ಡಕ್ಕೆ ಮಾರಾಟ ಮಾಡ್ತಾರೆ. ಬೆಳಗಾವಿ ಭಾಗದಲ್ಲಿ ಜೋಳ ಕೂಡ ಬೆಳೀತಾರೆ. ಸೊ ಅಲ್ಲಿನ ರೈತರು ಅದ್ರ ಬಗ್ಗೆ ಹೇಳ್ತಾರೆ, ಎಷ್ಟು ಕಷ್ಟ ಆಗುತ್ತೆ ಜೋಳ ಬೆಳೆಯೋದು. ಕಲ್ಲಪ್ಪ ಪಂಡಿತಪ್ಪ ನೀಗಿನ ಚಿಕ್ಕಬಳ್ಳವಾಡಿ ತಾಲೂಕು ಬೈಲವಲ್ ಜಿಲ್ಲಾ ಬೆಳಗಾವಿ. ಏನೇನೆಲ್ಲ ಬೆಳಿತೀರಿ? ಯಾವ ರೀತಿ ಜೋಳಗಳು ಬೆಳಿತೀರಿ? ಇವೆಲ್ಲ ದೇಸಿ ಓಲ್ಡ್ ಜೋಳ, 120 ವರ್ಷ ಹಿಂದಿನ ತಳಿಗಳು, ಜವಾರಿ ತಳಿಗಳು. ಹೊಸ ತರದ ಯಾವುದು ಬೆಳೆಯೋದು? ಹೊಸ ಯಾವು ಇಲ್ಲ, ಓಲ್ಡ್ ತಳಿ. ಓಲ್ಡ್ ತಳಿ ಈಗಿನ ತಳಿಗಳು ಬೆಳೆಯವ್ರು ಈಗ ಓಲ್ಡ್ ತಳಿ ಬೆಳೆಯವರು ಇವೆಲ್ಲ ಅಳಿವೆ ಹೆಚ್ಚಿನಲ್ಲಿ ಇವರು ಅಪರೂಪ ತಳಿಗಳು ಅಳಿಸಿ ಹೋಗೋದ್ರಿಂದ ಸುಮಾರು 20 ವರ್ಷದಿಂದ ನಾನು 22 ತಳಿಗಳನ್ನ ರಚನೆ ಮಾಡ್ಕೊಂತ ಗೊತ್ತಾಯ್ತು. ಯಾವ ತರ ಬೆಳೆದಿದ್ದೀರಿ ನೀವು? ಬೆಳೆದಿರೋದೇ ಎಲ್ಲ ನಾವು ನಮ್ಮ ಹೊಲದಲ್ಲೇ ಮಾಡ್ತೇವೆ. ಇದು ಕೆಂಪು ಕಡಿಮೆ ಜೋಳ ಅಂತೇಳಿ ಅವಲಕ್ಕಿ, ಬಿಸ್ಕಿಟ್, ಕೂಡುಗಳೆ ತಯಾರಿಸಕ್ಕೆ ಉತ್ತಮ ಇದೆ. ಮತ್ತು ಭತ್ತದಷ್ಟೇ ಅಲ್ಲ, ಜೋಳದಾಗ ದೋಸೆ ಜೋಳನೂ ಇದೆ, ಸಕ್ಕರೆ ಮಕ್ಕಳಿಗೆ ಸ್ವೀಟ್ ಜೋಳ ಇದೆ, ಪಾಪ್ಕಾರ್ನ್ ಮಾಡುವಂತ ಜೋಳ ಇದೆ, ಗಂಜಿ ಜೋಳ ಇದೆ, ನುಚ್ಚಿಗೆ ಮಾಡುವಂತ ಜೋಳ ಇದೆ. ಈಗ ನಾನು ಒಂದೊಂದು ತರ ಜೋಳಗಳಿದಾವೆ. ಹಿಂಗಾಗಿ ಒಂದು ಹೊಗ ಜೋಳ ಅಂತ ಔಷಧಗಳ ಸಣ್ಣ ಮಕ್ಕಳಿಗೆ ಎದೆ ತುಂಬಿ ಆಗೋದ್ರಿಂದ ಅದನ್ನ ಔಷಧ ರೂಪದಲ್ಲಿ ಒಗರ ಜೋಳ ಅಂತ ಇದೆ. ಗಟ್ಟಿದೇನೆ ಜೋಳ ಅಂತೇಳಿ ಅನ್ನ ಮಾಡ್ಬೋದು, ಜೋಳದ ಅನ್ನನೂ ಮಾಡ್ಬೋದು, ಜೋಳ ಅನ್ನನೂ ಮಾಡ್ಬೋದು. ಕೋಲಾರ ಜಿಲ್ಲೆಯ ಸ್ಪೆಷಲ್ ಅಂತ ಅಂದ್ರೆ ನಮ್ಮ ಅಜ್ಜಿ ಫುಲ್ ಸ್ಟ್ರಾಂಗ್ ಇದೆ. ಹೆಂಗೆ ಹೇಳ್ತಾರೆ? ಏನ್ ಹೆಸರು ಅಜ್ಜಿ? ಅಲ್ಲ ಬೈಕು ಎದುರು ಬೇಡ, ಮಾತಾಡೋ. ಏನ್ ಹೆಸರು? ಪಾಪಮ್ಮ. ಪಾಪದಮ್ಮ. ಏನೇನೆಲ್ಲ ಬೆಳಿತೀವಿ ಅಜ್ಜಿ ನೀನು? ಎಲ್ಲ ನೀನೇ ಬೆಳಿತೀಯಾ? ನಾನೇ ತೋರ್ಸ್ಕೊ ಹೋಗ್ಲಿ ಏನೇನ್ ಬೆಳಿತೀಯಾ ಅಂತ. ಇಲ್ಲಿ ನೋಡಿ, ಇಲ್ಲಿ ರಿಯಲ್ ಅದೇ ಕಿತ್ಕೊಂಡ್ ಬಂದ್ಬಿಟ್ಟಿರು ತೊಗರಿ. ಎಲ್ಲ ನೀನ್ ಬೆಳೆದಿರೋದ ನೋಡಿ. ಅಜ್ಜಿ ಈ ವಯಸ್ಸಲ್ಲೂ ಕೃಷಿ ಏನೇನ್ ಬೇಕು ಎಲ್ಲ ಬೆಳೀತಾ ಇದೆ. ಅಜ್ಜಿ ಈ ವಯಸ್ಸಲ್ಲೂ ಫುಲ್ ಸ್ಟ್ರಾಂಗ್ ನೋಡು, ಇಟ್ಕೊಂಡು ರಾಜ್ಯ ಪ್ರಶಸ್ತಿ ಬಂದಿರೋದು ಅಜ್ಜಿಗೆ. ಪ್ರಶಸ್ತಿ ಬಲೆ ಬಲೆ. ಅಜ್ಜಿ ನೋಡಿ ಈ ವಯಸ್ಸಲ್ಲಿ ಫುಲ್ ಎಷ್ಟು ಎನರ್ಜಿ ಅಂತ ಅಂದ್ರೆ, ಇಲ್ಲೆಲ್ಲ ಬೆಳೆದಿರೋ ಐಟಮ್ಸ್ ಏನಿದೆ ಇದೆಲ್ಲ ಅಜ್ಜಿ ಬೆಳೆದಿರೋದು. ಅದ್ರ ಜೊತೆಗೆ 2008 ಇವಾಗಲ್ಲ ಗುರು, 2008 ಕೊಟ್ಟಿರೋ ಪ್ರಶಸ್ತಿ ಅದು. ಇಲ್ಲೆಲ್ಲ ನೋಡಿ, ಇಲ್ಲಿ ಇಷ್ಟೆಲ್ಲ ಐಟಮ್ಸ್ ಇದಾವಲ್ಲ, ಈ ಸಿರಿಧಾನ್ಯಗಳು ಗೊತ್ತಾ, ಎಲ್ಲ ಅಜ್ಜಿ ಬೆಳೆಯುತ್ತಂತೆ. ಅದ್ರ ಜೊತೆಗೆ ತರಕಾರಿನೂ ಬೆಳೆಯುತ್ತಂತೆ. ಈಗ ಒಬ್ಬಳೆ ಮಾಡ್ತಾರೆ. ಮಾಡ್ತೀರಾ ಬೆಳೆದಿದ್ದೆಲ್ಲ? ಇಲ್ಲ ಕೊಡೋದಿಲ್ಲ, ಮನೆಗೆ ಆಗೋಷ್ಟು ಜಾಸ್ತಿ ಮಾಡ್ಕೊಂತೀರಾ. ಈಗ ಯಾರು ಬಂದು ನಮಗೆ ಈ ತರದ ಕಾಳೇನೋ ಬೇಕು, ಜೋಳ ಏನಾರು ಬೇಕು ಅಂದ್ರೆ ಬೇಕಂದ್ರೆ ಅಕ್ಕಪಕ್ಕದವ್ರು ಕೇಳಿದ್ರೆ ನಮ್ಗೆ ಒಂದು 10 ಬೀಜ ಕೊಟ್ರೆ 10 ಬೀಜ ಕೊಟ್ರೆ ಅವ್ರು ಓ ಹಂಗೆ ಡೀಲು. ನೀವು ಕೊಟ್ರೆ ನಾನು ಕೊಡ್ತೀನಿ. ಈ ಕಡೆ ಎಲ್ಲ ಏನೆಲ್ಲ ಬೆಳೆದಿದ್ದೀರಿ? ಸೋರೆಕಾಯಿ ನೋಡಿ, ಸಾಂಬಾರ್, ಈರುಳ್ಳಿ, ಆಮೇಲೆ ಅದೇನಂದ್ರೆ ಹಾಲ್ ಸೋರೆಕಾಯಿ ಅಂತೀವಿ ನಮ್ಮ ಕಡೆ. ಸೋರೆಕಾಯಿ, ಇದು ಸೋರೆಕಾಯಿ. ಅದ್ರ ಶೇಪ್ ಚೇಂಜ್ ಇದೆ. ಅದು ಉರುಳಿಕಾಯಿ. ನಮ್ ಕೈ ಕಟ್ಟಾಗಿಲ್ವ ಅದ್ರಿಂದ? ನಮ್ ಕಡೆ ಇದನ್ನ ಸೋರೆಕಾಯಿ ಅಂತೀವಿ, ಸಿಹಿ ಸೋರೆಕಾಯಿ. ಇದು ಸಾಂಬಾರ್ ಈರುಳ್ಳಿ. ಇದೆಂತ ಕಾಯಿ ಇದು? ಅದೇ ಕಾಯಿ. ಸೋರೆಕಾಯಿ ಫುಲ್ ಹೋಗ್ಬಿಟ್ಟೈತೆ ಅಂದ್ರೆ ಒಣಗಿ ಇದ್ರೊಳಗಡೆ ಇರೋ ಫ್ರೆಶ್ ತಗೊಂಡು ಉಚ್ಕೊಳಕ್ ಮೈಗೆ ರೆಡಿ ಮಾಡ್ತಾ ಇದ್ದ ಅಜ್ಜಿ. ಬೀಜಕ್ಕೆ ಇಟ್ಟರದ ಅದೇ ಫ್ರೆಶ್ನಲ್ಲಿ ನಾವು ಯೂಸ್ ತುಪ್ಪದಿದೆ. ಇದು ಬಂದು ಸೊರೆ ಬ್ರಷ್ಗೆ ಯೂಸ್ ಮಾಡೋದು. ಬ್ರಷ್ಗೆ ಯೂಸ್ ಆಗಲ್ಲ. ಅದು ಬಂದು ನಮ್ಮ ಧಾನ್ಯಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಟ್ರಾಕ್ಷನ್ ಗೂಡು ನೋಡಿ, ಇಲ್ಲ ಅದರಿಂದ ಮಾಡಿರುವಂತ ಗೂಡಿದು. ಈ ತರ ಎಲ್ಲ ಮಾಡ್ಬೋದಂತೆ. ಸೊ ಅಜ್ಜಿ ಫುಲ್ ಎನರ್ಜಿಯಿಂದ ಈಗಲೂ ಎಲ್ಲ ಮಾಡ್ತಾ ಇದ್ದೆ. ಹಿಂಗೆ ಮಾಡಜ್ಜಿ ನೀನು. ಇನ್ನೊಂದೆರಡು ಪ್ರಶಸ್ತಿ ಸಿಗ್ಲಿ ನಿಮಗೆ, ರಾಷ್ಟ್ರ ಪ್ರಶಸ್ತಿ ಎಲ್ಲ ಸಿಗ್ಲಿ. ಸೊ ಸದ್ಯ ಉಡುಪಿ ಜಿಲ್ಲೆಯ ಸ್ಟಾಲ್ ಅಲ್ಲಿ ಇದೀವಿ. ಏನ್ ಹೆಸರು? ಓಕೆ, ಇದೆಲ್ಲ ನೀವು ಬೆಳೆಯುವಂತದ ಆ ಭಾಗದಲ್ಲಿ ಬೆಳೆಯುವಂತದ ಏನು? ನಾವು ಆ ಭಾಗದಲ್ಲಿ ಅಂತ ಹೇಳಿಯಲ್ಲ, ಈ ಭಾರತ ದೇಶದ 1590 ವೆರೈಟಿಯ ಭತ್ತಗಳನ್ನು ನಾವು ಈ ವರ್ಷ ಬೆಳೀತಾ ಇದ್ದೀವಿ.
ಟೋಟಲ್ ಆಗಿ 1950 ಈ ವರ್ಷ ಓಕೆ. ನಾವು 104 ಭತ್ತದ ತಳಿಯಿಂದ ಈ ಒಂದು ಜರ್ನಿಯನ್ನು ಪ್ರಾರಂಭಿಸಿದ್ವಿ. ಈ ವರ್ಷದಲ್ಲಿ 1500 ತಳಿ. ಯಾಕೆ ಅದು ಇದನ್ನೇ ಮಾಡ್ಬೇಕು, ಯಾಕೆ ಅದನ್ನ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂತ ಹೇಳಿದ್ರೆ ಈಗ ಎಲ್ಲರೂ ಹೈ ಈಲ್ಡ್ ಇರುವಂತ ಭತ್ತದ ಹಿಂದೆ ಹೋಗಿ ಟ್ರೆಡಿಷನಲ್ ಸೀಡ್ ಎಲ್ಲ ಅಳಿವಿನಂಚಿಗೆ ಹೋಗಿ ಬಿಟ್ಟಿದೆ. ಅವ್ರಿಗೆ ಇಳುವರಿ ಜಾಸ್ತಿ ಆಗ್ಬೇಕು, ಪ್ರಾಫಿಟ್ ಆಗಬೇಕು. ಹೌದು. ಹಾಗಾಗಿ ಯಾರೊಬ್ಬರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ಸೊ ಮುಂದಿನ ಪೀಳಿಗೆಗೆ ಯಾವುದೋ ಸೊ ನಾವೀಗ ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟಾಲಿಗೆ ಬಂದಿದ್ದೀವಿ. ಇಲ್ಲಿ ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಒಬ್ರು ತಾತ ಕಾಣಿಸ್ತಾ ಇದ್ದಾರೆ. ಆದ್ರೆ ಈ ತಾತ ಒಂದು ಕಾಲದಿಂದಲೂ ಕೂಡ ಮಾದರಿ ರೈತ. ಇವ್ರ ಬಗ್ಗೆ ಬುಕ್ಗಳು ಬರುವಂತಹ ರೇಂಜಿಗೆ ಬೆಳೆದಂತವರು ಶ್ರೀ BK ದೇವರಾವ್. ನಮಸ್ತೆ, ಚೆನ್ನಾಗಿದ್ದೀರಾ? ನೋಡಿ, ಈ ವಯಸ್ಸಲ್ಲೂ ಬಂದು ಕೂತವ್ರು ಇಲ್ಲಿ. ಎಷ್ಟು ಕ್ರೇಜ್ ಇರಬೇಡ ಧಾನ್ಯ ಬೆಳಿಬೇಕು ಅನ್ನೋದ್ರ ಬಗ್ಗೆ. ಇವ್ರು ಬೆಳೆದಿರುವಂತಹ ಭತ್ತಗಳೇನಿದೆ ಅದನ್ನೆಲ್ಲ ತೋರಿಸ್ತಿದ್ದಾರೆ ಇಲ್ಲಿ. ಅವ್ರ ಮಗ ಇದ್ದಾರೆ, ಅವ್ರ ಮಗನ ಬಾಯಲ್ಲಿ ಕೇಳೋಣ ಇವರ ಯಶೋಗಾಥೆಯನ್ನ. ಸರ್ ನಮಸ್ತೆ. ನಮಸ್ತೆ, ನನ್ನ ಹೆಸರು BK ಪರಮೇಶ್ವರ ಅಂತ. ದೊಡ್ಡ ಮಗ. ಅಪ್ಪನ ಬಗ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ಏನಂತ ಹೇಳಿದ್ರೆ ಅವರಿಗೆ 80, ನನಗೆ 58. ಅವ್ರನ್ನ ಕರ್ಕೊಂಡು ಕೂರಿಸ್ಕೊಂಡ್ರೆ ಯಾಕೆ ಅಂತ ಹೇಳಿದ್ರೆ ಇದರ ಸಾಧನೆ ಅವರು ನಮ್ದೇನಿದ್ರು ಅದಕ್ಕೆ ಕೈ ಜೋಡಿಸಿದೆ. ಈಚೆಗೆ 4 ವರ್ಷಗಳಿಂದ ಭತ್ತದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಅಜ್ಜನೂ ಅದೇ ಕೆಲಸ ಮಾಡ್ತಾರೆ. ಓಕೆ, ನೋಡಿ ಇಲ್ಲಿ ಒಂದಷ್ಟು ಪ್ರಶಸ್ತಿಗಳದ್ದು ಫೋಟೋ ಹಾಕಿದ್ದಾರೆ. ಅವ್ರು ಪಡ್ಕೊಂಡಿರೋದು ಅಂದ್ರೆ ಏನಕ್ಕೆ ಅಂತ ಅಂದ್ರೆ ಅವ್ರ ತಳಿನ ಅಷ್ಟು ರೇಂಜ್ ಅಲ್ಲಿ ಸಂರಕ್ಷಣೆ ಮಾಡಿದ್ದಾರೆ. ಸೊ ಇಲ್ಲಿ ಯಾವ್ದಾದೆಲ್ಲ ಇದೆ ಸರ್ ಇವ್ರು ಬೆಳೆದಂತಹ ತಳಿ? ಆಕ್ಚುಲಿ ನಮ್ಮದು ಕರಾವಳಿ ಪ್ರದೇಶ, ಭತ್ತದ ಭಾಗದಲ್ಲಿರೋದು. ಸೊ ಕರಾವಳಿಯ ಹೆಚ್ಚಿನ ಈ ಕುಚ್ಚಲಕ್ಕಿಯ ತಳಿಗಳು ಮತ್ತೆ ಬೆಳ್ತಗಿಗೆ ಹಾಕುವಂತಹ ತಳಿಗಳು, ಗಂಜಿ ಮಾಡುವಂಥದ್ದು ಮತ್ತು ನೈವೇದ್ಯ ಮಾಡುವಂಥದ್ದು, ರಾಜಕಾಮೆ, ಮಸೂರಿ, ಗಂಧಸಾಲೆ, ಹತ್ಯಾರೆ, ಅತಿಕರಾಯ, ಕುಟ್ಟಿಕಾಯಮೆ, ಸುಗ್ಗಿಕಾಯಮೆ, ಕಾಯಮೆ, ಈ ಥರದ ನಮ್ಮ ಜಮೀನಿನಲ್ಲಿ ನಾವು ಬೆಳೆದು ಮಾಡಿದ್ದೇವೆ. ಈಗ ಸುಮಾರು 175 ತಳಿಗಳನ್ನು ಎರಡು ಬೆಳೆಯಲ್ಲಿ ಅಂದರೆ 2 ಬೆಳೆ ಅಂತ ಹೇಳಿದ್ರೆ ಸುಗ್ಗಿ ಮತ್ತು ಎಣ್ಣೆಲ್ಲ 2 ಮಾಡ್ತೀವಿ. ಅದರಲ್ಲಿ 5.5 ಎಕರೆ ಜಮೀನಿನಲ್ಲಿ ಬೆಳೀತಾ ಇದ್ದೀವಿ. ವರ್ಷಕ್ಕೆ 2 ಬೆಳೆ. ಇಲ್ಲಿ 180 ತಳಿ. ಅದರಲ್ಲಿ ಸುಮಾರು ದೀರ್ಘಾವಧಿಯ 40ಕ್ಕೆ ಮೀರಿನ ದೀರ್ಘಾವಧಿ ತಳಿಗಳು ಮತ್ತು 120ರಿಂದ 130ರಷ್ಟು ಮಧ್ಯಮಾವಧಿ ತಳಿಗಳು ಮತ್ತು 12-15ರಷ್ಟು ಅಲ್ಪಾವಧಿ ತಳಿಗಳು. ಅಂದರೆ 70 ದಿವಸದ 15 ಬರ್ತಾ ಇದೆ. ಅಪ್ಪ ಇವಾಗ ಬರ್ತಾರ ಹೊಲಕ್ಕೆ? ಅಲ್ಲ, ಅಪ್ಪನೇ ಮಾಡೋದು. ಅಪ್ಪನೇ ಮಾಡೋದ? ಅಪ್ಪನೇ ರೆಸ್ಟ್ ಬೇಡವಾ ನನಗೆ? ರೆಸ್ಟ್ ಮಾಡೋದು. ಪ್ರಾಫಿಟಿಗೆ ಏನು ಮಾರಾಟ ಮಾಡೋದಕ್ಕೆ? ಮಾರಾಟ ಮಾಡ್ತೀವಿ. ಸುಮಾರು 40 ಶೇಕಡ ನಾವು ಖರ್ಚೆ ಮಾಡ್ತೀವಿ. ಯಾಕಂದ್ರೆ ಅದು ನಮ್ಮ ಹಕ್ಕು, ನಾವು ಯೂಸ್ ಮಾಡ್ತೇವೆ. ಸದ್ಯ ವಿಜಯನಗರ ಜಿಲ್ಲೆಯ ಸ್ಟಾಲ್ ಅಲ್ಲಿ ಇಲ್ಲಿ ಏನೇನೆಲ್ಲ ಸ್ಪೆಷಲ್ ಆಗಿ ಬೆಳೀತಾರೆ ಆ ಒಂದು ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಕಾಟ್ರಳ್ಳಿ ಕಲ್ಲಪ್ಪ, ಉತ್ತಂಗಿ ಗ್ರಾಮ, ಊರಿನ ಹಡಗಲಿ, ವಿಜಯನಗರ ಜಿಲ್ಲೆ. ಏನೇನೆಲ್ಲ ಬೆಳಿತೀರಿ ಸರ್? ನಾನು ಸುಮಾರು ನ್ಯಾಷನಲ್ ಅವಾರ್ಡ್ ಆಗಿದೆ. ಅದು ನಿಮ್ಮ ಅವಾರ್ಡ್? ಹೌದು. ಓಕೆ. ಇಲ್ಲಿ ಬರೋಂತ ಇಲ್ಲಿ ಸ್ಟಾಲ್ ಹಾಕಿರೋ ಬಹುತೇಕರೆಲ್ಲರೂ ಕೂಡ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನ ಗೆದ್ದಂತವ್ರು, ಹೆಮ್ಮೆಯ ಕೃಷಿಕರು. ಇದು ನಮ್ಮ ಬೀಜ, ನಮ್ಮ ಭೂಮಿ, ನಮ್ಮ ಹಕ್ಕು ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಬೀಜ ಬಹಳ ದೇಶೀಯ ತಳಿಯ ಬೀಜಗಳು. ಇವು ಮೊನ್ನೆ ಬಂದಿರವಲ್ಲ, ಇಂಪ್ರೂವ್ ತಳಿಯಲ್ಲ. ತಾತ ಮುತ್ತಾತನ ಕಾಲದಿಂದ ಬಂದಿರತಕ್ಕಂಥ ತಳಿ. ಇವು ಅಳಿವಿನಂಚಿನಲ್ಲಿದ್ದಾವೆ. ಒಂದನೇದು. ಎರಡನೇದು ಏನೈತೆ ಅಂದ್ರೆ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿಗಳು, ಆಯುಷ್ಯ ವೃದ್ಧಿ ಮಾಡುವಂಥ ಶಕ್ತಿ. ಹಾಗಾಗಿ ದೇಶೀಯ ತಳಿಗಳನ್ನು ನಾವು ಪ್ರತಿಯೊಬ್ಬ ಪ್ರಜೆ ಕೂಡ ಕಾಪಾಡತಕ್ಕಂಥ ಒಂದು ಶಕ್ತಿ. ಒಂದು ವೇಳೆ ನಶಿಸಿ ಹೋದ್ರೆ ಮತ್ತೆ ಸೃಷ್ಟಿ ಮಾಡಲು ಯಾರಿಂದನೂ ಸಾಧ್ಯ ಇಲ್ಲ. ನನಗೆ ಇಳುವರಿ ಕಡಿಮೆ, ನಾನು ಅದಕ್ಕೆಲ್ಲ ಒಪ್ಕೊಂತೇನೆ. ಆದರೆ ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಔಷಧಿ ಗುಣ ಮತ್ತು ಆಯುಷ್ಯ ವೃದ್ಧಿ ಮಾಡುವಂಥ, ಆಮೇಲೆ ಪರಿಸರಕ್ಕೆ ಯೋಗ್ಯವಾದಂಥ ಆಹಾರ ಪದಾರ್ಥ. ಇದೇನೆಲ್ಲ ಬೆಳಿತೀರಿ ಸರ್? ನಾನು ಸಿರಿಧಾನ್ಯಗಳು ಬೆಳೀತಾ ಇದ್ದೀನಿ ಮೇಡಮ್. ಸಾಮೆ, ಊರು, ಬರಗು, ಕೊದಲು, ಆರ್ಕ, ಆಮೇಲೆ ದೇಶೀಯ ತಳಿಗಳಾದ ದೇಶೀಯ ತರಕಾರಿಗಳು ಬೆಳೀತಾ ಇದ್ದೀನಿ. ಆಮೇಲೆ ಕಾಟನ್ ಸೀಡ್ ಕೂಡ ಬರ್ತಾ ಇದ್ದೀನಿ, ಜೈದರತ್ತಿ. ಆಮೇಲೆ ಕೆಲವು
ಹಣ್ಣು ಪದಾರ್ಥಗಳು ಬೆಳೀತಾ ಇದ್ದೀನಿ. ಈಗ ಹಲವಾರು ವೈವಿಧ್ಯತೆ ದೇಶೀಯ ಬೆಳೆಗಳು ಔಷಧಿ ಮೆಡಿಸಿನ್ ಪ್ಲಾಂಟ್ ಕೂಡ ಬೆಳೀತಾ ಇದ್ದೀನಿ. ಇಂಥವೆಲ್ಲ ಬೆಳೆಯೋದ್ರಿಂದ ನಮಗೆ ಆರೋಗ್ಯಕ್ಕೂ ಬೆಳಿತೀರಿ, ಅದನ್ನ ಫಸ್ಟ್ ನಾನು ನನ್ನ ಆರೋಗ್ಯಕ್ಕೆ ಬೇಕು, ಎಷ್ಟು ಹೆಚ್ಚಾಯ್ತು ನಾನು ಸೇಲ್ ಮಾಡ್ತೀನಿ. ಇನ್ನೊಂದು ನಾನು ಏನ್ ಹೇಳ್ತೀನಿ ಕಳಕಳಿ ಸಮಾಜಕ್ಕೆ ಅಂದ್ರೆ ರೈತನಾಗಿ ಸಾಯೋದು ಸೂಕ್ತ ಅಲ್ಲ. ರೈತ ವಿಜ್ಞಾನಿ ಆಗ್ಬೇಕು, ರೈತ ಉದ್ಯಮಿ ಆಗಬೇಕು ಅನ್ನೋದೇನಿಲ್ಲ ಸರ್, ವಿಜ್ಞಾನಿನೇ. ಯಾಕಂದ್ರೆ ಅವ್ನಿಗೆ ಯಾವ ಟೈಮಲ್ಲಿ ಏನು ಹಾಕಬೇಕು ಅಲ್ಲ ಕರೆಕ್ಟ್ ನಾನೊಬ್ಬನೇ ಆಗಿದ್ರೆ ಆಗೋದಲ್ಲ. ಪ್ರತಿಯೊಬ್ಬ ರೈತನು ಕೂಡ ವಿಜ್ಞಾನಿ ಆಗಬೇಕು. ಅಂದ್ರೆ ವಿಜ್ಞಾನಿ ಆಗ್ಬೇಕಂದ್ರೆ ಇನ್ನೊಂದು ಅರ್ಥ ಹೇಳ್ತೇನೆ, ನ್ಯಾಷನಲ್ ಅದು ಇದು ಯಾವುದು ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಎಕ್ಸಾಮ್ ಬರ್ದು ಪರೀಕ್ಷೆ ಬರ್ದು ದೃಢೀಕರಣ ಆಗಬೇಕಂತ ಅಲ್ಲ ಅರ್ಥ. ನಾಲೆಡ್ಜ್ ತಿಳುವಳಿಕೆ ಜ್ಞಾನ ಇರಬೇಕು, ಗೊತ್ತಿರಬೇಕು. ಅದು ಒಂದೇ ಹೆಂಗ ಅಂತ ಹೇಳ್ತೇನೆ ಅಂದ್ರೆ, ಆ ಬೀಜವನ್ನು ಯಾವಾಗ ಬಿತ್ತಿದ್ರ ಅದು ಇಳುವರಿ ಅದರಲ್ಲಿ ಸೈನ್ಸ್ ಔಷಧಿ ಗುಣ ಎಷ್ಟಿರ್ತದೆ, ಯಾವ ಟೈಮಿಗೆ ಬಿತ್ತಿದ್ರೆ ಅದು ಔಷಧಿ ಗುಣ ನಮ್ಮ ದೇಹಕ್ಕೆ ಅದು ಇಂಪಾರ್ಟೆಂಟ್. ಇವತ್ತು ನಾವು ಆಹಾರ ಹೆಚ್ಚು ಮಾಡ್ತೀವಿ, ನಮ್ಗೆ ಖುಷಿ ಆಗಲ್ಲ. ಅದರಲ್ಲಿ ಮೆಡಿಸಿನ್ ಅಂಶ ಎಷ್ಟಿದೆ ಅದು ಇಂಪಾರ್ಟೆಂಟ್. ಕ್ವಾಲಿಟಿ ಕ್ವಾಂಟಿಟಿ ಎರಡು ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇನ್ನೊಬ್ರು ಇದ್ದಾರೆ ನಮ್ಮ ಮಹಿಳಾ ಕೃಷಿಕರು. ಸೊ ನೀವೇನೆಲ್ಲ ಬೆಳಿತೀರಿ? ನಿಮ್ಮ ಹೆಸರು ಹೇಗೆ? ನನ್ನ ಹೆಸರು ಪಾಟೀಲ್. ನಾನೇ ಬೀಜ ಕೊಟ್ಬಿಟ್ಟು ಮಲ್ಟಿಪ್ಲೈ ಮಾಡುವಂತ ಒಂದು ಇದನ್ನ ನಾನು ಕಾನ್ಸೆಪ್ಟ್ ಹಾಕೊಂಡು, ಯಾಕೆ ಅಂತಂದ್ರೆ ನಾನು ಬೆಳೆದಿರೋದು ನಾನು ಊಟ ಮಾಡ್ಬೋದು, ನನಗೆ ಬೇಕಾದರೂ 4 ಜನರಿಗೆ ಕೊಡ್ಬೋದು ಅಷ್ಟೇ. ಇನ್ನೂ ಹೆಚ್ಚು ಬೆಳೆದ್ರೆ ಅಂದ್ರೆ ಬೇರೆ ರೈತರಿಗೂ ಕೊಟ್ಟು ಬೆಳೆಸಿದ್ರೆ ಇನ್ನೂ 10 ಜನ ಊಟ ಮಾಡ್ಬೋದಲ್ಲ ಅಂತ ಒಂದು ಗೊತ್ತಾಗುತ್ತೆ. ಆಮೇಲೆ ಅದು ಬೆಳೆ ಬಂದಾಗ ಅವ್ರಿಗಾಗೋ ಖುಷಿ, ನನ್ನನ್ನು ಕೂಡ ಅದು ಮಾಡಬೇಕು ಅಂತ ಹೇಳಿ ನಾನು ಅದನ್ನ ಬೇರೆ ರೈತರಿಗೂ ಕೂಡ ಕೊಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ತರಕಾರಿಗಳನ್ನ ಬೆಳೀತಾ ಇದ್ದೀವಿ ಮನೆಯಲ್ಲೇನೆ ಸ್ವಲ್ಪದಾಗಿ. ಫಸ್ಟ್ 2 ಎಕರೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಇವಾಗ 5 ಎಕರೆವರೆಗೂ ತರಕಾರಿ ವೆರೈಟಿ 25 ಥರದ ವೆರೈಟಿ ಭತ್ತಗಳ ಸಂಗ್ರಹಣೆ ಮಾಡಿದ್ದೀವಿ. ಆ ಭತ್ತಗಳನ್ನು ಅದನ್ನೇ ಬೇರೆ ಕೋಟೆಗೋಡ ನಮ್ಮದು ಕೊಪ್ಪಳ ತಾಲೂಕು ವಿಜಯನಗರ ಜಿಲ್ಲೆ. ನಾವು ಅಲ್ಲಿ ಸುಮಾರು ರೈತರ ಜೊತೆಗೆ ಏನು ಕೆಲಸ ಮಾಡ್ತಾ ಈಗ ಎಲ್ಲರೂ ಏಕಬೆಳೆ ಮಾಡ್ತಿದ್ದಾರೆ. ಆಮೇಲೆ ಮನೆ ಮುಂದೆ ಒಂದು ಸಣ್ಣ ಜಾಗನ ಕೈತೋಟದಿಂದ ಬಳ್ಳಿ ತರಕಾರಿ ಬೀಜಗಳನ್ನ ಸಾಂಪ್ರದಾಯಿಕ ಬಳ್ಳಿ ತರಕಾರಿ ಬೀಜಗಳು ಉಳಿಸ್ಬೇಕಂದ್ರೆ ಯಾವ ರೀತಿ ಉಳಿಸ್ಬೇಕನ್ನೋ ಯೋಚನೆ ಮಾಡ್ತೀವಿ. ಅವಾಗ ಮನೆಗೊಂದು ಕೈತೋಟ ಮಾಡಿದ್ವಿ. ಮಹಿಳೆಯರಿಂದ ಕೈತೋಟ ಮಾಡಬೇಕು. ಮಹಿಳೆಯರಿಂದ ಕೈತೋಟ ಮಾಡಿದಾಗ ಬಳ್ಳಿ ತರಕಾರಿಗಳ ಬೀಜವನ್ನು ಉಳಿಸ್ಕೋಬಹುದು. ಮನೆಗೊಂದು ಕೈತೋಟ ಅಂತ ಮಾಡಿ ಪ್ರತಿಯೊಂದು ಮನೆಗೆ ಒಂದು ಬಳ್ಳಿ ತರಕಾರಿ ಬೀಜ ಮಾಡಿದಾಗ ಆ ಹಳೆ ನಾಟಿ ಬಳ್ಳಿ ತರಕಾರಿ ಬೀಜಗಳನ್ನು ಉಳಿಸ್ಕೋಬಹುದು ಅನ್ನೋದು ಒಂದು ನಮ್ಮ ಮೂಲ ಉದ್ದೇಶ. ಆಮೇಲೆ ನಾವು ಹಳೆ ನಾಟಿ ತಳಿ ಬೀಜ ಉಳಿಸ್ಕೊಂಡ್ರೆ ಅಂದ್ರೆ ಏಕಬೆಳೆ ಪದ್ಧತಿ ಯಾರು ಮಾಡಬೇಡ್ರಿ. ಮಿಶ್ರ ಬೆಳೆ ಮಾಡಿದಾಗ ನಮ್ಮ ಹಳೆಯ ಸಾಂಪ್ರದಾಯಿಕ ನಾಟಿ ತಳಿ ಬೀಜ ಉಳ್ಕೊಂತವು. ಆವಾಗ ಮಿಶ್ರ ಬೆಳೆ ಕಾಪಾಡಿದಾಗ ಆಮೇಲೆ ಏಕಬೆಳೆಯಿಂದ ಮಳೆ ವಾತಾವರಣ ಏರುತ್ತರಾದಾಗ ಏಕಬೆಳೆಯಿಂದ ಎಲ್ಲ ಒಣಗಿ ಹೋಗ್ತದೆ. ಮಿಶ್ರ ಬೆಳೆ ಮಾಡಿದಾಗ 5-6 ಬೆಳೆ ಮಾಡಿದಾಗ 4 ಬೆಳೆ ಮುಖ್ಯ ಬೆಳೆ ಹೋದ್ರೆ 4-5 ಬೆಳೆ ಕೈ ಹಿಡಿತದೆ. ಆಮೇಲೆ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ 6 ಧಾನ್ಯಗಳು ಮಿಶ್ರ ಬೆಳೆ ಮಾಡಿದಾಗ ಸಂಪೂರ್ಣವಾಗಿ ಕೈ ಹಿಡಿತದೆ. ಚಾಮರಾಜನಗರ ಜಿಲ್ಲೆ ಸ್ಟಾಲರ್ ಇದ್ದೀವಿ. ಇಲ್ಲೂ ಜಾಸ್ತಿ ಭತ್ತನೇ ಕಾಣಿಸ್ತಾ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಂಜುಂಡಸ್ವಾಮಿ ಅಂತ. ಏನೆಲ್ಲ ಬೆಳಿತೀರಿ? ಭತ್ತ ಮಾತ್ರನೇನಾ? ಮೇಡಮ್, ನಾವು ಸಾವಯವದಲ್ಲಿ ಭತ್ತ ಮಾತ್ರ ಬೆಳೀತಾ ಇರೋದು. ಮುಂದಿನ ದಿನಗಳಲ್ಲಿ ತರಕಾರಿ ಇತರೆ ಬೇಸಾಯ ಬೆಳೆಗಳನ್ನು ಬೆಳಿಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೆ. ಮತ್ತೆ ನಾವು ರೈತರುಗಳೆಲ್ಲ ಸೇರಿ ಸಾವಯವ ಒಂದು ರೈತ ಬಳಗ, ಸ್ವಾಭಿಮಾನಿ ಸಾವಯವ ರೈತ ಬಳಗ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಇತ್ತೀಚೆಗೆ 4-5 ತಿಂಗಳಿಂದ. ಮುಂದಿನ ದಿನಗಳಲ್ಲಿ ನಾವು ಮಾರ್ಕೆಟಿಂಗ್ ನಾವೇ ರೆಡಿ ಮಾಡ್ಕೋಬೇಕು, ನಾವೇ ಮಾರಾಟ ಮಾಡಬೇಕು, ನಾವೇ ಸ್ಟಾಲ್ ಮಾಡಬೇಕು. ಅದ್ರ ಮುಖಾಂತರ ಗ್ರಾಹಕರಿಗೆ ಉತ್ತಮವಾದಂತಹ ಆಹಾರ, ಉತ್ತಮವಾದಂತಹ ಆರೋಗ್ಯಕರವಾದಂತಹ
ಆರ್ಗ್ಯಾನಿಕ್ ಬೇಕು ಅಂತ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು? ಮೇಡಮ್, ಇವತ್ತು ದಿವಸದಲ್ಲಿ ನಮ್ಮ ರೈತರುಗಳಿಗೆ ಈಗ ಒಂದು 9 ವರ್ಷದ ಮಗು ಒಂದು ಚಾಮರಾಜನಗರದ ಒಂದು ಮಗು ಶಾಲೆಯಲ್ಲಿ ಓದ್ತಾ ಇದ್ದು ಹಾರ್ಟ್ ಅಟ್ಯಾಕ್ ಆಗ್ತದೆ. ಬರೀ 9 ವರ್ಷದ ಮಗು. ಇದಕ್ಕೆಲ್ಲ ಮೂಲ ಕಾರಣವಾಗಿರೋದು ರಾಸಾಯನಿಕ ಪದಾರ್ಥವನ್ನು ನಾವು ಬಳಸ್ತಾ ಇರ್ತಕ್ಕಂಥ ಆಹಾರಗಳು. ಇದು ನಾನು ಸುಮಾರು 30 ವರ್ಷದಿಂದ ಹೋರಾಟದಿಂದ ಬಂದಿರೋದು ಸಂಘಟನೆಯಿಂದ. ಎಲ್ಲಿ ವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನೋದನ್ನ ನಾವು ಪರಿಗಣಿಸಿದಾಗ ಮತ್ತು ಸರ್ಕಾರಗಳ ಬೆಳೆದಂಥ ವ್ಯವಸ್ಥೆಗಳಿಗೆ ಸರಿಯಾದ ಮಾರ್ಕೆಟಿಂಗ್ ಮಾಡಿ ಹೋದಾಗ ನಾವು ನೇರ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಬೇಡಿಕೆ ಇರೋ ಪದಾರ್ಥಗಳಿಗೆ ಹೋಗಬೇಕು. ನಾವು ಬೆಳೆದು ಭಿಕ್ಷೆ ಬೇಡ ಹತ್ರಕ್ಕೆ ಹೋಗೋದ್ಕಿಂತ ನಾವು ಬೆಳೆದು ಬೇಡಿಕೆ ಇರೋ ಕಡೆ ಕೊಡೋದು ಆರೋಗ್ಯಕರ ಅನ್ನೋದು ನಮ್ಮ ಒಂದು ಅನಿಸಿಕೆ ಆಗಿರೋದ್ರಿಂದ ಮೇಡಮ್, ಈಗ ನನ್ನ ಹತ್ರ ರಾಜಪುಡಿ ಇದೆ, ಮಲ್ಲಿಗೆ ಇದೆ, ಜೀರಿಸಣ್ಣ ಇದೆ, ಗಂಸಾಲೆ ಇದೆ, ಮೆತ್ತುಚೂಡಿ ಇದೆ, ಗಂಸಾಲ ಅಂದ್ರೆ ಫುಲ್ ಘಮ ಘಮ ಬರುತ್ತಲ್ಲ. ಗಂಸಾಲ ಕೆವಳಿ ಇಲ್ಲಿದೆ ಮೇಡಮ್, ಅದೇ ಗಂಸಾಲ ಇದಿದೆ, ದೊಡ್ಡಪೇರಿನಲ್ಲೂ ಇದೆ, ಕಾಲ್ಬಾತಿ ಇದೆ, ಇದು ಕಪ್ಪಕ್ಕಿ ಇದು ಬೆನಿಫಿಟ್ಸ್ ಅದು ಮೇಡಮ್. ಕ್ಯಾನ್ಸರ್ ಮತ್ತೆ ಬ್ಯೂಟಿ ಡೀಟೇಲ್ಸ್ ಎಲ್ಲ ಇದೆ. ಕ್ಯಾನ್ಸರ್ ಇದೆ, ಇತರ ರೋಗಗಳಿಗೆ ಅದು ಕ್ಯಾನ್ಸರು ಮತ್ತೆ ಉರಿ ಊತಗಳು, ಹೃದಯ ರೋಗ, ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಎಲ್ಲ ಔಷಧ ಬೆನಿಫಿಟ್ ಇರ್ತಕ್ಕಂಥ ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು, ಯಾವುದೇ ದೇಹಕ್ಕೆ ತೊಂದರೆ ಇರತಕ್ಕಂಥದ್ದು, ಯಾವುದೇ ರೋಗ ನಿರೋಧಕವನ್ನು ಫಲಪಡಿಸ್ತಕ್ಕಂಥದ್ದು ದೇಹದಲ್ಲಿ. ಸೊ ಸದ್ಯಕ್ಕಿಂತ ನಾವು ದಾವಣಗೆರೆ ಜಿಲ್ಲೆಯ ಸ್ಟಾಲಿಗೆ ಬಂದಿದ್ದೀವಿ. ಸೊ ಇಲ್ಲೂ ಕೂಡ ಮಹಿಳಾ ಸಾಧಕರು ಕಾಣಿಸ್ತಾ ಇದ್ದಾರೆ, ಕೃಷಿಕರು. ಏನೆಲ್ಲ ಕೃಷಿ ಮಾಡ್ತೀವಿ ಮತ್ತು ನಿಮ್ಮ ಹೆಸರು? ನನ್ನ ಹೆಸರು ಏನೆಲ್ಲ ಬೆಳೆಸ್ತೀವಿ? ಫ್ರೂಟ್ಸ್ಗಳು, ಔಷಧ ಸಸ್ಯಗಳು, ತರಕಾರಿ ಏನ್ ಬೆಳೆದಿದ್ರೆ ಅದೆಲ್ಲ ನಿಮ್ದು. ಎಲ್ಲ ಮಾರಾಟ ಮಾಡೋದಕ್ಕೆ ಅಂತಾನೆ ಬೆಳೆಯೋದು ಅಥವಾ ಮನೆಗಾಗೋದಕ್ಕೆ, ಮನೆ ಸುತ್ತಮುತ್ತಕ್ಕೆ ಆ ಥರ? ಮನೆಗಾಗೋದಕ್ಕಂತ ಬೆಳೆದಿದ್ದೀಗ ಬೀಜಗಳು ಮಾತ್ರ ಕೊಡಬೇಕು. ಬೀಜನ ಸಂಸ್ಕರಣೆ ತರಕಾರಿ ಬೆಳೀತಾರೆ, ಅದರ ಜೊತೆಗೆ ಬೀಜನ ಸಂರಕ್ಷಣೆ ಮಾಡಿ ಅದನ್ನ ಕೊಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾರೆ. ಯಾವ್ಯಾವ ತರಕಾರಿ ನೀವು ಹಣ್ಣಾದ್ರೂ ತಂದಿಡ್ಬೇಕಲ್ವಾ? ಅಲ್ಲ, ಕಾಯಿ ಚೆನ್ನಾಗಿರಲ್ಲ. ಮಧ್ಯದ ಕೇಕ್ ಸಿಕ್ಕಿದ್ರೆ ವಾಟರ್ ಆಪಲ್ ಸಿಕ್ಕಿದ್ರೆ ತಿನ್ಬೇಕು. ಸೊ ಅವೆಲ್ಲ ತಿಂತೀನಿ. ಬೇರೆ ಏನೇನೆಲ್ಲ ಬೆಳೆದಿದ್ದೀರಿ? ಪಪ್ಪಾಯ 2 ವೆರೈಟಿ, ಆಮೇಲೆ 2 ವೆರೈಟಿ ಸಿಹಿ ಕುಂಬಳ, ಹೀರೆಕಾಯಿ 3 ವೆರೈಟಿ, ಬೆಂಡೆ 3 ವೆರೈಟಿ, ಆಮೇಲೆ ಕತ್ತಿಕಾಯಿ, ಆಮೇಲೆ ಇದು ಕಾಳು ಶುಂಠಿ, ಕೋಕೋ, ಸೀಬೆಹಣ್ಣು, ಆಮೇಲೆ ಸೀಡ್ಲೆಸ್ ಲಿಂಬು, ಹೌದು, ಆಮೇಲೆ ರಾಮಫಲ, ನಾಟಿ ನಿಂಬೆ, ಕೋವೆಗಡ್ಡೆ ಅಂದ್ರೆ ಆರಾರೋಟು, ಆಮೇಲೆ ತೆಂಗಿನಕಾಯಿ ಗಿಡಗಳು, ವೆಲ್ವೆಟ್ ಬೀನ್ಸ್. ವೆಲ್ವೆಟ್ ಬೀನ್ಸ್ ನಾವಾಗಲೇ ನೋಡ್ಬೇಕಾದ್ರೆ ಇದು ಹುಣಸೆ ಹಣ್ಣು ಅಂತ ವೆಲ್ವೆಟ್ ಬೀನ್ಸ್. ರಾಮಫಲ ಆಯ್ತು, ಬಿಳೆ ಗುಂಡು ಬದನೆ, ಆಮೇಲೆ ಕಾಣಪಡ ಮಾವು. ವರ್ಷ ಆಯ್ತು, ಕಾಣಪಾಡು, ಕಪ್ಪು ಟೊಮೊಟೊ, ಚೆರ್ರಿ, ಅದು ಲಕ್ಷ್ಮಣ, ಸೋರೆಕಾಯಿ, ಒಂದು ವೆರೈಟಿ. ಅದು ಬೆಟ್ಟದಲ್ಲಿ, ಇದು ಕಂಚಿಕಾಯಿ, ಸ್ಟಾರ್ನಲ್ಲಿ, ಹೌದು ಸ್ಟಾರ್ನಲ್ಲಿ ಅಂತ, ಇಮ್ಯುನಿಟಿ ಪವರ್. ಇದು ಬಳ್ಳಿ ಆಲೂಗಡ್ಡೆ, ಸಪೋಟೊ, ಜಾಕಾಯಿ, ನೋನಿ, ಆ ಕಡೆ ಮಾವು ಶುಂಠಿ, ಹಾಗಲ, ಅರಿಶಿಣ ಇನ್ನೂ ಇದೆ. ಆ ಕಡೆ ನಾಟಿ ಈರುಳ್ಳಿ, ಕೆಸುವು, ನಾಟಿ ಈರುಳ್ಳಿ, ಏನೇನೆಲ್ಲ ಬೆಳೆದಿದ್ದೀರಿ ನೀವು? ಲವಂಗ ಶೇಪಲ್ ಐತೆ, ಬಟ್ ಬೀನ್ಸ್ ಅಂತ ಇದು ಇದೆ. ಕೇರಳ ಲವಂಗ ಬೀನ್ಸ್ ಅಂತೆ. ಇದೆಲ್ಲ ಕಾಳುಗಳನ್ನ ಇವರು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಇದು ಕರಿ, ಇದು ಎಂತದು ಮುಳಗಂಜಿ ಬೀಜ ಅಂತ ಬರ್ತಿ ಪೂಜೆಗೆ. ಆಮೇಲೆ ಕತ್ತಿಕಾಯಿ ಅಂತ ಅಡಿಕೆ ಎಲ್ಲ ಮರಬೆಂಡೆ, ಮುಕ್ಕೆ, ಅದು ಇದು ಹೊಂಗೆ, ಆಯಿಲ್ ಅದು ಚೆನ್ನಾಗಿರುತ್ತೆ. ಸೊಪ್ಪಿಂದು ಎಲ್ಲ ಈರಿ ಬೀಜ, ಕೊಬ್ಬರಿ ಎಲ್ಲ ಶೇಂಗಾ, ಪಿನ್ಕೌಡಿ ಎಲ್ಲ ನೀವು ಬೆಳೆದಿರೋದು. ಎಷ್ಟು ವರ್ಷದಿಂದ ಮಾಡ್ಕೊಂಡು ಈಗ ಧಾರವಾಡ ಜಿಲ್ಲೆಯ ಸ್ವಾಮಿ ಬಂದಿದ್ದೀವಿ. ಸೊ ನಮಸ್ತೆ, ನಿಮ್ಮ ಹೆಸರು?
ತಿಪ್ಪಣ್ಣ, ಧಾರವಾಡ ಜಿಲ್ಲಾ ಹುಬ್ಬಳ್ಳಿ ತಾಲೂಕು ಕಾರ್ಯಾಲಯ. ಓಕೆ, ಏನೇನೆಲ್ಲ ಬೆಳಿತೀರಿ ನೀವು? ಎಲ್ಲ ನಮ್ಮ ಹಿಂದಿನ ತಳಿಗಳೇ ಇದಾವೆ. ನಾವೊಬ್ಬರೇ ಬರೋದಿಲ್ಲ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಯಾವ್ಯಾವ ರೈತರು ಯಾವ ಬೇರೆ ಶೇಖರಣೆ ಮಾಡಿರ್ತಾರಲ್ಲ ಅವರೆಲ್ಲರ ಕಡೆಯಿಂದ ನಾವು ಕಲೆಕ್ಟ್ ಮಾಡಿ ಇಲ್ಲಿ ತೊಗೊಂಡು ಧಾರವಾಡನ ರಿಪ್ರೆಸೆಂಟ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಯಾವ್ಯಾವ ತರದಿದೆ, ಸ್ಪೆಷಾಲಿಟಿ ಏನು, ಇದ್ರ ಬಗ್ಗೆ ಹೇಳ್ಬೋದಾ? ಇಲ್ಲೆಲ್ಲ ಕಾಳುಗಳು, ಭತ್ತ ಎಲ್ಲ ಮಿಕ್ಸಲ್ಲಿ ಕಾಣಿಸ್ತಾ ಇದೆ. ಭತ್ತನೂ ಇದೆ ಮೇಡಮ್, ಮಡಿಕೆ ಇದೆ, ತೊಗರಿ ಇದೆ, ಉದ್ದಿದೆ, ಹೆಸರಿದೆ. ಇದು ಕರಿ ಸಾಸು, ನವಣೆ ಎಲ್ಲ ನೋಡಿರ್ತೀರ, ಕೆಂಪದಿರುತ್ತೆ ಬೆಳೆದಿರುತ್ತೆ. ಇದು ಕರಿದಿದೆ, ಇದು ಜೋಳ, ಇದು ಹೆಸರು, ಇದು ಕುಸುಬಿ, ಇದು ಅಗಸಿ. ಎಲ್ಲ ನಿಮ್ ಕಡೆ ಬೆಳೆಯುವಂತ, ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಬೆಳೆಯುವಂಥದ್ದು. ಒಬ್ಬೊಬ್ರು ರೈತರು ಬೆಳೆದಿರೋದನ್ನ ನೀವೆಲ್ಲದನ್ನು ಕಲೆಕ್ಟ್ ಮಾಡಿ ಇಲ್ಲಿ ತಗೊಂಡ್ಬಂದಿದ್ರೆ ಅವ್ರನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ನಾವೀಗ ಹಾವೇರಿ ಜಿಲ್ಲೆಯ ಸ್ಟಾಲ್ ಅಲ್ಲಿ ಇದ್ದೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಯಲ್ಲಪ್ಪ ಅಂತ. ಹಾವೇರಿ ಜಿಲ್ಲೆ, ಹಾವೇರಿ ತಾಲೂಕು, ಸಣ್ಣ ಗ್ರಾಮ. ನೀವು ಜೊತೆ ಬಂದಿರುವಂತ ರೈತರ? ನಾವು ಹಾವೇರಿ ಜಿಲ್ಲಾ ರಾಣೇಶ್ವರ ತಾಲೂಕು ಇಟಗಿ ಗ್ರಾಮ. ನಾವು ವೆರೈಟಿ ಸಿರಿಧಾನ್ಯಗಳು, ರಾಗಿಗಳು, ಬೇರೆ ವೆರೈಟಿ ಬೆಂಡಿಗಳನ್ನು, ಸರ್ ನೀವೇನೇನೆಲ್ಲ ಬೆಳೆದಿದ್ದೀರಿ? ಸರ್ ನಾವು ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀವಿ. 6 ವೆರೈಟಿ ಇದಾವೆ. ಮೊದಲು ನಮ್ಮ ಪೂರ್ವಿಕರು ಬೆಳೀತಾ ಇದ್ರು. ಅದು ಅವ್ರ ಕಾಲಕ್ಕೆ ನಶಿಸಿ ಹೋಗಬಾರ್ದು ಅಂತಂದು ನಮ್ಮ ಈಗಿನ ಪೀಳಿಗೆಗೆಲ್ಲ ಅದನ್ನು ಉಳಿಸಿ ಬೆಳೆಸಿ ಅದ್ರ ಬಗ್ಗೆ ಏನೈತಿ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕನ್ನೋ ಅಭಿಪ್ರಾಯ ನಮ್ಮದು. ಈಗ ನಾವು ಬೆಳೆದಂಥ ಬೀಜ ಬೇರೆ ರೈತರಿಗೆಲ್ಲ ಫ್ರೀಯಾಗಿ ಬೀಜ ಕೊಡ್ತೇವೆ, ಮಾರಾಟಕ್ಕಿಂತ ಕೊಡ್ತೇವೆ. ರೈತರು ಯಾವಾಗೂ ಮಾರಂಗಿಲ್ಲ, ಫ್ರೀಯಾಗಿ ಬೀಜ ಕೊಡೋದು. ಅವರು ಬೆಳೆದಾದ ಮೇಲೆ ಈಗ ಮಾರ್ಕೆಟಲ್ಲಿ ಮಾರಾಟಕ್ಕೆ ಅವಕಾಶ ಇದೆ ನಮಗೆ. ಇಲ್ಲ ಅವರು ಮಿಲ್ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದೈತಿ, ಬಳಕೆ ಮಾಡಬೇಕು. ಅದಕ್ಕೆ ಮೇನ್ ರಾಸಾಯನಿಕ ಬಳಸೋದಿಲ್ಲ, ಎಲ್ಲ ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ನಮ್ಮ ಹೆಲ್ತಿಗೆ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಇದರಿಂದ ಒಳ್ಳೆಯದು. ಮೊದಲು ಇದು ಸಿರಿಧಾನ್ಯ ಅಂತ ಅಂದರೆ ಶ್ರೀಮಂತ ಮೊದಲು ಬಡವರು ಇರ್ತಾಯಿದ್ರು, ಈಗ ಎಲ್ಲ ಶ್ರೀಮಂತ ತಿನ್ನಂಥ ಆಹಾರ ಆಗಿಬಿಟ್ಟಿದೆ. ಈಗ ಬಡವರು ತಿನ್ನೋಕ್ಕಾಗಲ್ಲ, ಅದೇ ಇದನ್ನ ಊಟ ಮಾಡೋದ್ರಿಂದ ಒಳ್ಳೆ ಹೆಲ್ತ್ ಇರ್ತದೆ. ಈಗ ಪ್ಲಾಟಿಗೆಲ್ಲ ದಿನ ಅಂತೂ ಊಟ ಮಾಡೋದಿದೆ. ಮಂಡ್ಯ ಜಿಲ್ಲೆ ಸ್ಟಾಲಿಗೆ ಬಂದಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಬೆಲ್ಲ, ಕಬ್ಬು ಫೇಮಸ್ಸು, ಸಿಹಿ ಅಂತ ಹೇಳ್ತೀವಿ, ಆದರೆ ಭತ್ತನೂ ಫೇಮಸ್ಸು. ಸೊ ಒಂದಷ್ಟು ರಾಶಿ ಭತ್ತಗಳಿದೆ ಇಲ್ಲಿ. ಯಾವ್ಯಾವ ಥರ ಭತ್ತ ಏನು ಅಂತ ಕೇಳೋಣ. ನನ್ನ ಹೆಸರು ಸೈಯದ್ ಗನಿಖಾನ್ ಅಂತ, ಕಿರಗಾವಲು, ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟ್ರಿಕ್ಟ್. ಭತ್ತ ಬೆಳಿಬೇಕು ಅಂತ ಭತ್ತ ಯಾಕೆ ಬೆಳಿಬೇಕು ಅಂತ ಅಂದರೆ ನಮಗೆ ಮೂಲ ಆಹಾರನೇ ಭತ್ತ. ಯಾಕಂದರೆ ಅರ್ಧ ಪ್ರಪಂಚ ನೋಡೋದಾದ್ರೆ ನಾವು ಭತ್ತವನ್ನೇ ಕನ್ಸ್ಯೂಮ್ ಮಾಡುವಂಥ ಜನ ಇದ್ದಾರೆ. ಹಾಗಾಗಿ ನಾವು ಭತ್ತವನ್ನು ಬೆಳೀತಾ ಇದ್ದೀವಿ. ಅದು ಅಲ್ಲದೆ ವಿಶೇಷವಾಗಿ ದೇಸಿ ತಳಿಗಳ ಭತ್ತಗಳನ್ನು ನಾವು ಬೆಳೀತಾ ಇದ್ದೀವಿ. ಇವಾಗ ಅದರಿಂದ ಇಳುವರಿ ಬರಲ್ಲ, ಅದನ್ನು ಬಿಟ್ಟು ಹಾಕ್ಬಿಡೋಣ ಅನ್ನೋರೇ ಜಾಸ್ತಿ, ಕೃಷಿ ಮೇಲೆ ಇಂಟ್ರೆಸ್ಟ್ ತೋರಿಸ್ತಿರೋರೇ ಕಡಿಮೆ. ಅಂಥದ್ರಲ್ಲಿ ದೇಸಿ ತಳಿಗಳನ್ನ ಉಳಿಸ್ಬೇಕು, ಬಳಸಬೇಕು ಅನ್ನೋ ಕಾನ್ಸೆಪ್ಟ್ ಆಗ್ತಾರೆ. ಅಲ್ಲ, ನಮಗೆ ಏನು ಈ ನಮಗೆ ಗ್ರೀನ್ ರೆವಲ್ಯೂಷನ್ ಬಂತು, ಹಸಿರು ಕ್ರಾಂತಿ ಬಂತು, ಆವಾಗ ನಮಗೆ ಆಹಾರದ ಕೊರತೆ ಇತ್ತು. ಆವಾಗ ಏನು ನಮಗೆ ಬರ ಇತ್ತು, ಆಹಾರದ ಕೊರತೆ ಇತ್ತು ನಮ್ಮ ದೇಶದಲ್ಲಿ. ಆವಾಗ ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗಿದ್ವಿ. ಆವಾಗ ನಮಗೆ ಅವಶ್ಯಕತೆ ಇತ್ತು ಜಾಸ್ತಿ ಬೆಳವಣಿಗೆ, ಜಾಸ್ತಿ ಬೆಳಿಬೇಕು, ಅಧಿಕ ಇಳುವರಿ ತಗೋಬೇಕು, ಹೈಬ್ರಿಡೈಸೇಷನ್ ಮಾಡಬೇಕು ಅಂತ ಆವಾಗ ನಮಗೆ ಅವಶ್ಯಕತೆ ಇತ್ತು. ಬಟ್ ಆವಾಗ ನಾವು ಅದನ್ನ ಮಾತ್ರ ನೋಡಿದ್ವಿ, ಜಾಸ್ತಿ ಬೆಳಿಬೇಕು, ಇದು ಮಾಡಬೇಕು ಅಂತ ಅದನ್ನ ಮಾತ್ರ ನೋಡಿದ್ವಿ. ಅದರಲ್ಲಿ ಇರುವಂಥ ನ್ಯೂಟ್ರಿಷನ್ ವ್ಯಾಲ್ಯೂ ನೋಡಲಿಲ್ಲ ನಾವು. ಇವಾಗ ನಮ್ಮಲ್ಲಿ ಯಥೇಚ್ಛವಾಗಿ ಬೆಳೆ ಇದೆ, ಎಕ್ಸಸ್ ಬೆಳೆ ಬೆಳೀತಾ ಇದ್ದೀವಿ ನಾವು, ಬಟ್ ನ್ಯೂಟ್ರಿಷನ್ ವ್ಯಾಲ್ಯೂ ಇಲ್ಲ. ನಮ್ಮನ್ನು ನೋಡಿದ್ರೆ ನಮ್ಮ ಇಡೀ ದೇಶದಲ್ಲಿ ಮಾಲ್ ನ್ಯೂಟ್ರಿಷನ್, ನಮ್ಮ ಪ್ರಪಂಚದಲ್ಲೇ ಮಾಲ್ ನ್ಯೂಟ್ರಿಷನ್ನಲ್ಲಿ 7ನೇ ಸ್ಥಾನದಲ್ಲಿ 8ನೇ ಸ್ಥಾನದಲ್ಲಿ ಇದ್ದೀವಿ ನಾವು. ಅಷ್ಟು ಮಾಲ್ ನ್ಯೂಟ್ರಿಷನ್ ಇದೆ, ಅಷ್ಟೊಂದು ಕೆಟ್ಟದಾಗಿದೆ ನಾವು ತಿಂತಾ ಇರುವಂಥ ಆಹಾರ. ಹಾಗಾಗಿ ನಾವೇನು ತಿಂತಾ ಇದ್ದೀವಿ ಅದು ಒಂದು 40 ವರ್ಷ ಮುಂಚೆ ನೋಡೋದಾದ್ರೆ ನಮ್ಮ ಆಹಾರವೇ ಔಷಧಿಯಾಗಿತ್ತು. ಅವ್ರು ಹೆಲ್ದಿ ಆಗಿದ್ದಾರೆ, ಹೌದು. ಇವಾಗ ಇದು ಔಷಧಿನೇ ಆಹಾರ ಆಗ್ಬಿಟ್ಟಿದೆ ನಮ್ಗೆ ಇವಾಗ. ಆ ರೀತಿ ಪರಿಸ್ಥಿತಿ ಬಂದಿರೋದ್ರಿಂದ ಈ ದೇಶಿ ತಳಿಗಳನ್ನು ಸಂರಕ್ಷಣೆ ಮಾಡಬೇಕು, ಇದನ್ನ ಮುಂದಿನ ಪೀಳಿಗೆ ಕೊಡಬೇಕು ಅಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸುಮಾರು 1350 ಭತ್ತದ ತಳಿಗಳಿದ್ದಾವೆ. 1350 ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಇರುವಂತಹ ಕನ್ಯಾಕುಮಾರಿಯಿಂದ ಹಿಡ್ಕೊಂಡು ಕಾಶ್ಮೀರ, ಗುಜರಾತಿಂದ ಹಿಡ್ಕೊಂಡು ಮಣಿಪುರ್ವರೆಗೆ ಎಲ್ಲಾ ರಾಜ್ಯದ್ದು ಭತ್ತ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಮತ್ತೆ ಹೊರಗಡೆ ದೇಶದ್ದು, ಪಾಕಿಸ್ತಾನದ್ದು, ಬರ್ಮಾದು, ಥೈಲ್ಯಾಂಡ್, ಶ್ರೀಲಂಕಾದು, ಬಾಂಗ್ಲಾದೇಶದ್ದು, ಈ ಥರ ನಾವು ನೇಬರಿಂಗ್ ಕಂಟ್ರೀಸ್ದು ಕೂಡ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ.
ಅದರಲ್ಲೂ ಯಾವುದೂ ಹೈಬ್ರಿಡ್ ವೆರೈಟೀಸ್ ಇಲ್ಲ, ಎಲ್ಲ ದೇಶಿ ತಳಿಗಳನ್ನೇ ನಾವು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಆಹಾರವೇ ಔಷಧಿ ಅಂದ್ಕೊಂಡು ಇದನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆ ಕೊಡಬೇಕು ಅಂತ ಒಂದು ಚಿಕ್ಕ ಪ್ರಯತ್ನವನ್ನು, ಒಂದು ಚಿಕ್ಕ ದೇಶ ಸೇವೆಯನ್ನು ಮಾಡ್ತಾ ಇದ್ದೀವಿ. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಶೈಲಿಯಲ್ಲಿ ಬೆಳೆಗಳನ್ನು ಬೆಳೀತಾರೆ, ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಅದಕ್ಕೆ ಯಾವ ರೀತಿ ಮಣ್ಣು ಸೂಕ್ತ, ಯಾವ ಬೆಳೆಯನ್ನು ಬೆಳೆದ್ರೆ ಇಳುವರಿ ಚೆನ್ನಾಗಿರುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಇದೆಲ್ಲದನ್ನು ನೋಡಿಕೊಂಡು ರೈತರು ಬೆಳೆ ಬೆಳೆಯುವಂಥದ್ದು. ಸೊ ಇಷ್ಟೊಂದವರೆಗೂ ಕೂಡ ಎಷ್ಟಾಗುತ್ತೆ ಅಷ್ಟು ಓದಿಸಿದ್ದೀನಿ. ಅಂದರೆ ಇಲ್ಲಿ ಯಾರೆಲ್ಲ ಬಂದು